press the bell icon on the YouTube app and never miss another update. ಹಲೋ ಮಕ್ಕಳೇ, ನೀವೆಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ಏಕೆಂದರೆ ಇವತ್ತು ನಾವು ತಿಳ್ಕೊಳ್ಳುವಂಥ ವಿಷಯ, ನಾವೇಕೆ ಕಾಯಿಲೆ ಬೀಳುತ್ತೇವೆ. ಮಕ್ಕಳೇ, ನಿಮಗೆ ಈಗಾಗಲೇ ಗೊತ್ತಿದೆ, ನಮಗೆ ಯಾಕೆ ಪದೇ ಪದೇ ಹುಷಾರಿಲ್ದಂಗೆ ಆಗುತ್ತೆ, ಅಂದರೆ ನಮ್ಮ ಆರೋಗ್ಯ ಯಾಕೆ ಹಾಳಾಗುತ್ತೆ. ಅಂದರೆ ಕಲುಷಿತ ನೀರು ಮತ್ತು ಆಹಾರ ಸೇವನೆಯಿಂದ ಇರ್ಬೋದು, ಅದೇ ಥರ ಸೂಕ್ಷ್ಮಾಣು ಜೀವಿಗಳಿಂದ, ಅಂದರೆ ರೋಗಕಾರಕ ಜೀವಿಗಳಿಂದ, ಅದೇ ರೀತಿಯಾಗಿ ನೀರಿನ ಪೋಷಣೆಯಿಂದ ನಮ್ಮ ದೇಹದಲ್ಲಿ ಕೆಲವೊಂದು ಅಂಗಗಳ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೇ ಇದ್ದಾಗ ನಮಗೇನಾಗುತ್ತೆ, ಕಾಯಿಲೆ ಬರುತ್ತೆ ಅಲ್ವಾ, ನಮ್ಮ ಆರೋಗ್ಯ ಹದಗೆಡುತ್ತೆ. ಈ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಲೆಸನಲ್ಲಿ ನಾವು ಯಾಕೆ ಪದೇ ಪದೇ ಕಾಯಿಲೆ ಉಂಟಾಗ್ತದೆ, ಅದೇ ಥರ ಆರೋಗ್ಯ ಅಂದ್ರೇನು, ಮತ್ತು ಈ ಒಂದು ಕಾಯಿಲೆಗಳನ್ನು, ರೋಗಗಳನ್ನು ಯಾವ ರೀತಿಯಾಗಿ ನಿಯಂತ್ರಿಸ್ಬೋದು, ಅವುಗಳನ್ನು ತಡೆಗಟ್ಬೋದು, ಅವು ಯಾವ ರೀತಿಯಾಗಿ ಹರಡ್ತವೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮಕ್ಕಳೇ, ನಿಮ್ಗೆ ಈಗಾಗಲೇ ಗೊತ್ತಿದೆ, ಎಲ್ಲ ಜೀವಿಗಳ ದೇಹವು ಯಾವುದರಿಂದ ಮಾಡಲ್ಪಟ್ಟಿದೆಯಪ್ಪ ಅಂದರೆ ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತೆ. ಆದ್ದರಿಂದ ಜೀವಕೋಶಗಳನ್ನು ಏನಂತ ಕರೀತಾರೆ, ಜೀವಿಯ ಮೂಲ ಘಟಕ, ಯಾವುದೇ ಒಂದು ಜೀವದ ಮೂಲ ಘಟಕ ಅಂತ ಕರೀತಾರೆ. ಯಾಕಂದರೆ ಯಾವುದೇ ಒಂದು ಜೀವಿ ಹುಟ್ಟಬೇಕಂದ್ರೆ, ಅದು ರಚನೆ ಆಗಬೇಕಂದ್ರೆ ಜೀವಕೋಶದಿಂದನೇ ಅದು ರಚನೆಗೊಳ್ಳೋದು. ಅದೇ ಥರ ಆ ಜೀವಿಯ ದೇಹದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಕಾರ್ಯಚಟುವಟಿಕೆಗೂ ಈ ಒಂದು ಜೀವಕೋಶಗಳೇ ಕಾರಣ ಆಗಿರ್ತವೆ. ಜೀವಕೋಶದಲ್ಲೇ ಎಲ್ಲ ಚಟುವಟಿಕೆಗಳು ನಡೆಯುತ್ತೆ. ಅಂದರೆ ಉಸಿರಾಟ ಕ್ರಿಯೆ ಇರ್ಬೋದು, ವಿಸರ್ಜನಾ ಕ್ರಿಯೆ, ಅಂದರೆ ಬೇಡವಾದ ವಸ್ತುಗಳನ್ನು ಹೊರಹಾಕೋದು, ಮತ್ತು ವಿಭಜನಾ ಕ್ರಿಯೆ, ಹೊಸ ಹೊಸ ವಸ್ತುಗಳ ಉತ್ಪಾದನೆ, ದುರಸ್ತಿ ಕಾರ್ಯ, ಈ ಎಲ್ಲ ಚಟುವಟಿಕೆಗಳು ಯಾವುದರಲ್ಲಿ ನಡೀತಾ ಇರುತ್ತೆ, ಜೀವಕೋಶದಲ್ಲಿ ನಡೀತಾ ಇರುತ್ತೆ. ಜೀವಕೋಶದಲ್ಲಿ ಯಾವಾಗಲೂ ಏನಾದರೂ ಒಂದು ಚಟುವಟಿಕೆ ನಡೀತಾನೆ ಇರುತ್ತೆ. ಅದರಿಂದ ನಮ್ಮ ದೇಹದಲ್ಲಿ ನಡೀತಕ್ಕಂಥ ಎಲ್ಲ ಜೀವಕ್ರಿಯೆಗಳಿಗೆ ಮೂಲ ಕಾರಣ ಯಾವುದಪ್ಪ ಅಂದರೆ ಜೀವಕೋಶಗಳು. ಆದ್ದರಿಂದ ಜೀವಕೋಶಗಳನ್ನು ಏನಂತ ಕರೀತಾರೆ, ಜೀವಿಯ ದೇಹದ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಘಟಕ ಅಂತ ಕರೀತಾರೆ. ಅಂದರೆ ಆ ಜೀವಿ ರಚನೆಗೊಳ್ಳೋದೇ ಜೀವಕೋಶದಿಂದ, ಮತ್ತು ಎಲ್ಲ ಚಟುವಟಿಕೆಗಳು ಯಾವುದರಲ್ಲಿ ನಡೆಯೋದ್ರಿಂದ, ಅದು ಜೀವಕೋಶದಲ್ಲಿ ನಡೆಯೋದ್ರಿಂದ ಏನಂತ ಕರೀತಾರೆ, ಜೀವಕೋಶಗಳನ್ನು ಜೀವಿಯ ದೇಹದ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಘಟಕ ಎಂದು ಕರೀತಾರೆ ಅಲ್ವಾ. ಇದೊಂದು ಜೀವಿಯ ಒಂದು ಮೂಲ ಘಟಕವಾಗಿದೆ ಜೀವಕೋಶ. ಈ ಜೀವಕೋಶಗಳೆಲ್ಲ ಸೇರಿ ಏನಾಗುತ್ತೆ, ಅಂಗಾಂಶಗಳಾಗುತ್ತೆ. ಅಂಗಾಂಶಗಳೆಲ್ಲ ಸೇರಿ ಅಂಗಗಳ ಒಂದು ರಚನೆ ಆಗುತ್ತೆ. ಅಂಗಗಳೆಲ್ಲ ಒಟ್ಟು ಸೇರಿ ಅಂಗವ್ಯೂಹದ ರಚನೆ ಆಗುತ್ತೆ. ಈ ರೀತಿ ನಮ್ಮ ದೇಹದಲ್ಲಿ ಈ ಒಂದು ಜೀವಕೋಶಗಳಾಗಿರ್ಬೋದು, ಅಂಗಗಳಾಗಿರ್ಬೋದು, ಅಂಗಾಂಶ ಅಥವಾ ಅಂಗವ್ಯೂಹಗಳಾಗಿರ್ಬೋದು, ಪ್ರತಿಯೊಂದು ಅಂಗಗಳು ಒಂದೊಂದು ನಿರ್ದಿಷ್ಟ ಕಾರ್ಯವನ್ನು ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಪಡೆದಿರುತ್ತೆ. ಹಾಗಾಗಿ ಉದಾಹರಣೆಗೆ ಈಗ ಹೃದಯ ಒಂದು ಅಂಗ, ಹೃದಯ, ಶ್ವಾಸಕೋಶ, ಅದೇ ಥರ ಮೂತ್ರಕೋಶ, ಇವೆಲ್ಲವೂ ಏನಾಗುತ್ತೆ, ಒಂದೊಂದು ಅಂಗಗಳಿಗೆ ಉದಾಹರಣೆ ಆಗುತ್ತೆ. ಇವುಗಳು ಈಗ ಹೃದಯ ಅಂತ ತಗೊಂಡ್ರೆ ಅದು ಎಲ್ಲ ಕೆಲಸವನ್ನ ಮಾಡೋದಿಲ್ಲ. ನಮ್ಮ ದೇಹದಲ್ಲಿ ನಡೀತಕ್ಕಂಥ ಎಲ್ಲ ಚಟುವಟಿಕೆಯನ್ನು ಅದೇನಾಗುತ್ತೆ ಅಂದರೆ ಏನು, ಅದು ಉಸಿರಾಡೋದಿಲ್ಲ, ಮತ್ತು ಸಂದೇಶವನ್ನು ಸಾಗಿಸೋದಿಲ್ಲ. ಅರ್ಥಾಯ್ತಾ? ಒಂದು ಯಾವ ಕೆಲಸವನ್ನು ಮಾಡುತ್ತೆ ಹೃದಯ ಅಂತ ತಗೊಂಡ್ರೆ, ಇದು ರಕ್ತವನ್ನು ಪಂಪ್ ಮಾಡುತ್ತೆ. ಬ್ಲಡ್ಡನ್ನು ಏನು ಮಾಡುತ್ತೆ, ಆ ಒಂದು ರಕ್ತ ನಾಳಗಳಲ್ಲಿ ಹರಿಯೋ ಹಾಗೆ ಇದು ಬ್ಲಡ್ಡನ್ನು ಏನು ಮಾಡುತ್ತೆ, ಪಂಪ್ ಮಾಡುತ್ತೆ. ಇದು ಸಂಕುಚ ಅಂದರೆ ಲಯಬದ್ಧವಾಗಿ ಹೃದಯ ಏನಾಗ್ತಾ ಇರುತ್ತೆ, ಕ್ರಮಬದ್ಧವಾಗಿ ಲಯಬದ್ಧವಾಗಿ ವಿಕಸನ ಮತ್ತು ಸಂಕುಚನಗೊಳ್ತಾ ಇರುತ್ತೆ. ಇದರಿಂದ ರಕ್ತ ಏನಾಗುತ್ತೆ, ರಕ್ತನಾಳಗಳಲ್ಲಿ ಹರಿಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಇದು ರಕ್ತವನ್ನು ಏನು ಮಾಡುತ್ತೆ, ಇದು ಪಂಪ್ ಮಾಡೋ ಕೆಲಸವನ್ನು ಮಾಡುತ್ತೆ. ಅದೇ ಥರ ಶ್ವಾಸಕೋಶ ಅಂತ ತಗೊಂಡ್ರೆ ಇದು ಉಸಿರಾಡುತ್ತೆ. ಅಂದರೆ ಏನು, ಅನಿಲ ವಿನಿಮಯ ಕ್ರಿಯೆಯಲ್ಲಿ ಸಹಕಾರಿಯಾಗುತ್ತೆ ಯಾವುದು, ಶ್ವಾಸಕೋಶ. ಅದೇ ಥರ ಮೂತ್ರಕೋಶಗಳಂತ ತಗೊಂಡ್ರೆ ಅಥವಾ ಮೂತ್ರಪಿಂಡಗಳಂತ ತಗೊಂಡ್ರೆ ಇವು ಏನು ಮಾಡ್ತಾವಪ್ಪ ಅಂದರೆ ರಕ್ತದಲ್ಲಿರ್ತಕ್ಕಂಥ ಅಂದರೆ ಅನುಪಯುಕ್ತ ವಸ್ತುಗಳನ್ನು, ನಮ್ಮ ದೇಹದಲ್ಲಿರ್ತಕ್ಕಂಥ ಅನುಪಯುಕ್ತ ವಸ್ತುಗಳನ್ನು, ಜೀವಕೋಶದಲ್ಲಿರ್ತಕ್ಕಂಥ ಅನುಪಯುಕ್ತ ವಸ್ತುಗಳನ್ನು ರಕ್ತ ಇಟ್ಕೊಳ್ಳುತ್ತೆ, ರಕ್ತ ತೊಗೊಂಡು ಬರುತ್ತೆ. ಇದು ರಕ್ತ ಎಲ್ಲಿ ತೊಗೊಂಡು ಬರುತ್ತೆ, ಅದನ್ನು ಈ ಒಂದು ವಿಸರ್ಜನಾ ಅಂಗಕ್ಕೆ ತಗೊಂಡು ಬರುತ್ತೆ. ಆ ಒಂದು ರಕ್ತದಲ್ಲಿರ್ತಕ್ಕಂತಹ ಅನುಪಯುಕ್ತ ವಸ್ತುಗಳನ್ನು ಮೂತ್ರಕೋಶಗಳು ಏನು ಮಾಡ್ತಾವಪ್ಪ ಅಂದರೆ ಅಬ್ಸಾರ್ವ್ ಮಾಡ್ಕೊಂಡ್ಬಿಟ್ಟು ಅದನ್ನು ಮೂತ್ರವಾಗಿ ಪರಿವರ್ತಿಸ್ತವೆ. ಮೂತ್ರವಾಗಿ ಪರಿವರ್ತಿಸಿ ಅದು ನಮ್ಮ ದೇಹದಿಂದ ಹೊರ ಹಾಕಲಿಕ್ಕೆ ಸಹಕಾರಿಯಾಗುತ್ತೆ ಅಲ್ವಾ. ಅದೇ ಥರ ಮಿದುಳು ಅಂತ ತಗೊಂಡ್ರೆ ಇದು ಏನು ಮಾಡುತ್ತೆ, ಆಲೋಚನೆ ಮಾಡುತ್ತೆ. ನಮ್ಮ ದೇಹದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಕ್ರಿಯೆಗಳನ್ನು, ನಮ್ಮ ದೇಹದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಅಂಗಗಳ ಚಟುವಟಿಕೆಗಳನ್ನು ಏನು ಮಾಡುತ್ತೆ, ಇದು ನಿಯಂತ್ರಿಸುತ್ತೆ. ಸಂದೇಶವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋ ಕೆಲಸವನ್ನು ಮಾಡುತ್ತೆ. ಅರ್ಥ ಆಯ್ತಾ? ಅದರಿಂದ ಈ ಎಲ್ಲ ಅಂಗಗಳು ಇದರಿಂದ ನಮಗೇನು ಗೊತ್ತಾಯಿತು, ಈ ಎಲ್ಲ ಅಂಗಗಳು ಒಂದೊಂದು ಅಂಗನೂ ಒಂದೊಂದು ನಿರ್ದಿಷ್ಟ
ನಿರ್ದಿಷ್ಟ ಕಾರ್ಯವನ್ನು ಮಾಡ್ತಕ್ಕಂಥ ಏನನ್ನ ಪಡೆದಿದೆ, ಸಾಮರ್ಥ್ಯವನ್ನ ಪಡೆದಿದೆ ಅನ್ನೋದು ಗೊತ್ತಾಯ್ತು. ಈ ತರ ಜೀವಕೋಶಗಳೆಲ್ಲ ಸೇರಿ ಅಂಗಾಂಶ ಆಗುತ್ತೆ, ಅಂಗಾಂಶಗಳೆಲ್ಲ ಸೇರಿ ಅಂಗಗಳಾಗುತ್ತೆ, ಅದೇ ತರ ಅಂಗವ್ಯೂಹದ ರಚನೆ ಆಗುತ್ತೆ. ಅಂಗಗಳೆಲ್ಲ ಸೇರಿ ಅಂಗವ್ಯೂಹಗಳ ಒಂದು ರಚನೆ ಆಗುತ್ತೆ. ಅಂದ್ರೆ ಜೀರ್ಣಾಂಗ ವ್ಯೂಹ ಇರ್ಬೋದು, ಜೀರ್ಣಾಂಗ ವ್ಯೂಹದಲ್ಲಿ ಹಲವಾರು ಅಂಗಗಳು ಒಟ್ಟುಗೂಡಿ ಆ ಒಂದು ಜೀರ್ಣಾಂಗ ಕೆಲಸವನ್ನ, ಜೀರ್ಣಕ್ರಿಯೆ ಕೆಲಸವನ್ನ ಮಾಡ್ತವೆ. ಅದೇ ತರ ಉಸಿರಾಟ, ಶ್ವಾಸಾಂಗ ವ್ಯೂಹ, ರಕ್ತ ಪರಿಚಲನಾಂಗ ವ್ಯೂಹ, ವಿಸರ್ಜನಾಂಗ ವ್ಯೂಹ, ಈ ತರ ವ್ಯೂಹ ಅಂತ ತಗೊಂಡ್ರೆ ಹಲವಾರು ಅಂಗಗಳು ಸೇರಿ ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾಡ್ತಕ್ಕಂಥ ಸಾಮರ್ಥ್ಯವನ್ನ ಪಡೆದಿರುತ್ತೆ. ಅರ್ಥ ಆಯ್ತಲ್ವಾ? ಅದೇ ರೀತಿ ನಮ್ಮ ದೇಹದಲ್ಲಿ ಈ ಎಲ್ಲ ಜೀವಕೋಶಗಳಾಗಿರ್ಬೋದು, ಅಂಗಾಂಶಗಳಾಗಿರ್ಬೋದು, ಅಂಗಗಳಾಗಿರ್ಬೋದು ಅಥವಾ ಅಂಗವ್ಯೂಹಗಳಾಗಿರ್ಬೋದು, ಅವು ತಮ್ಮ ತಮ್ಮ ಕಾರ್ಯವನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕಾದ್ರೆ ಏನ್ ಬೇಕಾಗುತ್ತೆ, ನಮಗೆ ಶಕ್ತಿಯ ಅವಶ್ಯಕತೆ ಇದೆ. ಅಂದ್ರೆ ಜೀವಕೋಶಗಳಿಗೆ ಏನ್ ಬೇಕಾಗುತ್ತೆ, ಶಕ್ತಿಯ ಒಂದು ಅವಶ್ಯಕತೆ ಬೇಕಾಗುತ್ತೆ. ಶಕ್ತಿ ಇಲ್ಲ ಅಂದ್ರೆ ಆ ಒಂದು ಜೀವಕ್ರಿಯೆಗಳ ಜೀವಕೋಶಗಳು ಆಗಿರ್ಬೋದು, ಅಂದ್ರೆ ಜೀವಕೋಶಗಳು ಸೇರಿ ಅಂಗಾಂಶಗಳಾಗುತ್ತೆ ಅಲ್ವಾ. ಶಕ್ತಿ ಇಲ್ಲ ಅಂದ್ರೆ ಯಾವುದೇ ಅಂಗನೂ ಸಹ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಕೆಲಸವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ತರ ನಮ್ಮ ದೇಹಕ್ಕೆ ಶಕ್ತಿ ಬೇಕಪ್ಪ ಅಂದ್ರೆ, ಜೀವಕೋಶಕ್ಕೆ ಶಕ್ತಿ ಬೇಕಪ್ಪ ಅಂದ್ರೆ ಏನ್ ಬೇಕಾಗುತ್ತೆ, ನಮಗೆ ಆಹಾರದ ಒಂದು ಅವಶ್ಯಕತೆ ಇದೆ. ಅರ್ಥ ಆಯ್ತು? ಈ ರೀತಿಯಾಗಿ ನಾವು ಉತ್ತಮ ಆಹಾರವನ್ನು ತಿಂದಾಗ ಅದು ಶಕ್ತಿಯಾಗಿ ಬದಲಾಗುತ್ತೆ. ಆ ಒಂದು ಶಕ್ತಿ ಉತ್ಪಾದನಾ ಕ್ರಿಯೆ ನಡೆಯುತ್ತೆ ಜೀವಕೋಶದಲ್ಲಿ. ಆ ಒಂದು ಶಕ್ತಿಯಿಂದ ಏನಾಗುತ್ತೆ, ಚಟುವಟಿಕೆ, ಕಾರ್ಯಚಟುವಟಿಕೆಗಳು ಸರಿಯಾದ ರೀತಿಯಲ್ಲಿ ನಡೆಯುತ್ತೆ. ನಮ್ಮ ದೇಹಕ್ಕೆ ಆಹಾರ ಮತ್ತು ಶಕ್ತಿ ಸಿಕ್ಕಾಗ ಎಲ್ಲ ಅಂಗಗಳು ಏನ್ ಮಾಡ್ತಾರೆ, ಸರಿಯಾದ ರೀತಿಯಲ್ಲಿ ತಮ್ಮ ತಮ್ಮ ಚಟುವಟಿಕೆಗಳನ್ನ, ಕಾರ್ಯಚಟುವಟಿಕೆಗಳನ್ನ ನಿರ್ವಹಿಸ್ತವೆ. ಅರ್ಥ ಆಯ್ತಾ? ಆದ್ರೆ ನಾವು ಈ ಒಂದು ಅಂಗಾಂಶ ಅಥವಾ ಅಂಗಗಳ ಒಂದು ಚಟುವಟಿಕೆಗೆ, ಅವುಗಳ ಒಂದು ಸರಿಯಾದ ಚಟುವಟಿಕೆಯಲ್ಲಿ ಅಡ್ಡಿ ಉಂಟಾದ್ರೆ, ಯಾವುದಾದ್ರೂ ಒಂದು ವಸ್ತು ಅವುಗಳ ಸರಿಯಾದ ಚಟುವಟಿಕೆಯಲ್ಲಿ ಅಡ್ಡಿ ಉಂಟು ಮಾಡಿದ್ರೆ ಆಗ ಏನಾಗುತ್ತೆ, ನಮ್ಮ ಒಂದು ಕಾರ್ಯಚಟುವಟಿಕೆಗಳು ದೇಹದಲ್ಲಿ ಸರಿಯಾದ ರೀತಿಯಲ್ಲಿ ನಡೆಯೋದಿಲ್ಲ. ಈಗ ಹೃದಯದ ಕೆಲಸ ಮಾಡಲಿಕ್ಕೆ ಏನಾದರೂ ಅಡ್ಡಿ ಉಂಟಾದ್ರೆ, ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಆಗ ಎಲ್ಲ ಚಟುವಟಿಕೆಗಳಲ್ಲೂ ಸಹ ಏನಾಗುತ್ತೆ, ಅಲ್ಲಿ ಏರ್ಪೇರು ಉಂಟಾಗುತ್ತೆ, ವ್ಯತ್ಯಾಸ ಉಂಟಾಗುತ್ತೆ. ನಮ್ಮ ಶರೀರದಲ್ಲಿ ನಡೀತಕ್ಕಂಥ ಚಟುವಟಿಕೆಯಲ್ಲಿ ಏರುಪೇರು ಉಂಟಾಗುತ್ತೆ. ಆಗ ಯಾವುದೇ ಒಂದು ಅದು ಇತರ ಒಂದು ಅಂಗಗಳ ಚಟುವಟಿಕೆ ಮೇಲೂ ಸಹ ಏನ್ ಮಾಡುತ್ತೆ, ಅದು ಪರಿಣಾಮವನ್ನ ಬೀರುತ್ತೆ. ಈ ತರ ಈ ಒಂದು ನಮ್ಮ ದೇಹದಲ್ಲಿ ನಡೀತಕ್ಕಂಥ ಕಾರ್ಯಚಟುವಟಿಕೆಯಲ್ಲಿ ಅಡೆತಡೆ ಉಂಟಾದ್ರೆ ಅಥವಾ ಅಡ್ಡಿ ಉಂಟಾದ್ರೆ ಅದನ್ನ ನಾವೇಂತ ಕರಿತೀವಿ, ನಾವು ಅದನ್ನ ಆ ರೋಗ ಎಂಬ ಒಂದು ಪರಿಕಲ್ಪನೆಯನ್ನ ಕೊಡ್ಬೋದು. ಅಂದ್ರೆ ಏನು ವ್ಯತ್ಯಾಸ ಉಂಟಾಗಿದೆ, ಅರ್ಥ ಆಯ್ತಾ? ಸರಿಯಾದ ಕಾರ್ಯಚಟುವಟಿಕೆಯಲ್ಲಿ ಏನೋ ತೊಂದರೆ ಉಂಟಾಗಿದೆ, ಆಗ ನಮಗೆ ಏನು ಗೊತ್ತಾಗುತ್ತೆ, ರೋಗದ ಒಂದು ಪರಿಕಲ್ಪನೆ ಗೊತ್ತಾಗುತ್ತೆ. ಸರಿಯಾದ ರೀತಿಯಲ್ಲಿ ನಡೆದ್ರೆ, ಎಲ್ಲ ಚಟುವಟಿಕೆಗಳು ಸರಿಯಾದ ರೀತಿಯಲ್ಲಿ ನಡೆದ್ರೆ ಆಗ ನಮಗೆ ಆರೋಗ್ಯವಾಗಿದ್ದೀವಿ ಅನ್ನೋದು ನಮಗೆ ಅರಿವಾಗುತ್ತೆ. ಅಂದ್ರೇನು, ಆರೋಗ್ಯದ ಒಂದು ಪರಿಕಲ್ಪನೆ ಆವಾಗ ನಮಗೆ ಗೊತ್ತಾಗುತ್ತೆ. ಅಡೆತಡೆ ಉಂಟಾದ್ರೆ ಆಗ ನಮಗೆ ಯಾವ ಒಂದು ಪರಿಕಲ್ಪನೆ ಗೊತ್ತಾಗುತ್ತೆ, ರೋಗ ಎಂಬ ಪರಿಕಲ್ಪನೆ ಯಾವುದಾದ್ರೂ ನಮಗೆ ಆಗುತ್ತೆ. ಅದಕ್ಕಿಂತ ಫಸ್ಟ್ ನಾವು ಆರೋಗ್ಯ ಅಂದ್ರೆ ಏನು ಅಂತ ನೋಡೋಣ. ನಿಮಗೆ ಈಗಾಗಲೇ ಗೊತ್ತಿದೆ, ಆರೋಗ್ಯ ಅಂದ್ರೇನು, ಚೆನ್ನಾಗಿರುವುದು ಎಂಬ ಅರ್ಥವನ್ನ ಕೊಡುತ್ತೆ. ಈಗ ಯಾರಾದ್ರೂ ಕೇಳಿದ್ರೆ ಹೇಗಿದ್ದೀರಾ ಅಂದ್ರೆ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತೀವಿ. ಅಂದ್ರೆ ಏನು, ನಮ್ಮ ದೇಹದಲ್ಲಿ ಎಲ್ಲ ಚಟುವಟಿಕೆಗಳು ಸರಿಯಾದ ರೀತಿಯಲ್ಲಿ ನಡೀತಾ ಇದ್ರೆ ನಮಗೇನು ಅನ್ಸುತ್ತೆ, ನಾವು ಚೆನ್ನಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ ಅಂತ ನಮಗೆ ಅರಿವಾಗುತ್ತೆ ಅಲ್ವಾ. ಆದ್ರಿಂದ ಆರೋಗ್ಯ ಅಂದ್ರೆ ಏನಪ್ಪಾ ಅಂದ್ರೆ ಚೆನ್ನಾಗಿರುವುದು ಎಂಬ ಅರ್ಥವನ್ನ ಕೊಡುತ್ತೆ. ಚೆನ್ನಾಗಿರುವುದು ಅಂದ್ರೆ ಏನು, ಚೆನ್ನಾಗಿರುವುದಂದ್ರೆ ನಾವೆಲ್ಲಾ ಚಟುವಟಿಕೆಯಲ್ಲೂ ಕ್ರಿಯಾತ್ಮಕವಾಗಿ, ಸಕ್ರಿಯವಾಗಿ ಪಾಲ್ಗೊಳ್ಳೋದು. ಅಂದ್ರೇನು, ಇತರರೊಂದಿಗೆ ಪರಸ್ಪರ ನಾವು ಸಂತೋಷದಿಂದ ಬೆರೆಯೋದು, ಎಲ್ಲ ಚಟುವಟಿಕೆಗಳನ್ನು ಉತ್ಸಾಹದಿಂದ ಮಾಡೋದು, ಪಾಲ್ಗೊಳ್ಳೋದು. ಅರ್ಥ ಆಯ್ತಾ? ಇತರರೊಂದಿಗೆ ಸರಿಯಾದ ರೀತಿಯಲ್ಲಿ ವರ್ತಿಸೋದು. ಇದನ್ನ ನಾವು ಈ ತರ ನಮ್ಮ ಒಂದು ದೇಹದಲ್ಲಿ ನಡೆದಾಗ ನಾವು ಇತರರೊಂದಿಗೂ, ನಮ್ಮ ದೇಹದಲ್ಲೂ ಎಲ್ಲ ಚಟುವಟಿಕೆ ಸರಿಯಾಗಿ ನಡೆದು ನಾವು ಇತರರೊಂದಿಗೂ ಸರಿಯಾದ ರೀತಿಯಲ್ಲಿ ಪರಸ್ಪರ ಸಂತೋಷದಿಂದ ಮತ್ತೆ ಸಕ್ರಿಯವಾಗಿ ಪಾಲ್ಗೊಂಡಾಗ ಆಗ ಅದನ್ನ ನಾವೇಂತ ಕರಿತೀವಿ, ಚೆನ್ನಾಗಿರುವುದು ಅಂತ ಎಂಬ ಅರ್ಥವನ್ನ ನಮಗೆ ಗೊತ್ತಾಗುತ್ತೆ ಅಲ್ವಾ. ಈಗ ಉದಾಹರಣೆಗೆ ತರಗತಿಯಲ್ಲಿ ನೀವು ಪಾಠ ಕೇಳ್ಬೇಕಾದ್ರೆ ಆಸಕ್ತಿ ತೋರಿಸ್ತಾ ಇರೋದು, ಅರ್ಥ ಆಯ್ತಾ? ಮತ್ತೆ ನಿಮ್ಮ ಸ್ನೇಹಿತರೊಂದಿಗೆ ನೀವು ಸರಿಯಾದ ರೀತಿಯಲ್ಲಿ ವರ್ತಿಸೋದೇ ಇರೋದು, ಅರ್ಥ ಆಯ್ತಾ? ಆ ಥರ ಇದ್ದಾಗ ಅದು ಆರೋಗ್ಯದ ಒಂದು ವಿರುದ್ಧ ಅರ್ಥವನ್ನ ಕೊಡುತ್ತೆ, ಅನಾರೋಗ್ಯ ಎಂಬ ಮನೋಭಾವವನ್ನು ಸೂಚಿಸುತ್ತೆ. ಅದೇ ನೀವು ಕಲಿಕೆಯಲ್ಲಿ ಆಸಕ್ತಿಯಿಂದ ಪಾಲ್ಗೊಳ್ಳೋದು, ಎಲ್ಲ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳೋದು, ಸ್ನೇಹಿತರೊಂದಿಗೆ, ಇತರರೊಂದಿಗೆ, ಶಿಕ್ಷಕರೊಂದಿಗೆ ಸರಿಯಾದ ರೀತಿಯಲ್ಲಿ
ಪರಸ್ಪರ ವರ್ತಿಸಿದಾಗ ಏನಾಗುತ್ತೆ ಅದು ಎಂಥ ಒಂದು ಮನೋಭಾವವನ್ನು ಸೂಚಿಸುತ್ತೆ, ಆರೋಗ್ಯ ಎಂಬ ಮನೋಭಾವನೆಯನ್ನ ಸೂಚಿಸುತ್ತೆ. ಅರ್ಥ ಆಯ್ತಾ? ಈ ತರ ಆರೋಗ್ಯ ಅನ್ನೋದು ಕೇವಲ ನಮ್ಮ ದೇಹಕ್ಕೆ ಮಾತ್ರ ಸೀಮಿತ ಆಗಿರೋದಿಲ್ಲ, ಅದು ಸಾಮಾಜಿಕವಾಗಿಯೂ ನಾವು ಇತರರೊಂದಿಗೆ ಯಾವ ರೀತಿಯಾಗಿ ವರ್ತಿಸ್ತೀವಿ, ಅವರೊಂದಿಗೆ ಯಾವ ರೀತಿಯಾಗಿ ವ್ಯವಹರಿಸ್ತೀವಿ ಅಥವಾ ಪಾಲ್ಗೊಳ್ತೀವಿ, ಸಮಾಜದಲ್ಲಿ ನಾವು ಯಾವ ರೀತಿಯಾಗಿ ಪಾಲ್ಗೊಳ್ತೀವಿ, ಇದನ್ನು ಸೂಚಿಸುತ್ತೆ. ಅರ್ಥ ಆಯ್ತಾ? ಆರೋಗ್ಯ ಅಂದರೆ ಕೇವಲ ನಮ್ಮ ದೇಹಕ್ಕಷ್ಟೇ ಸೀಮಿತವಾಗಿರಲ್ಲ. ಆದ್ರಿಂದ ಆರೋಗ್ಯ ಎಂಬ ಒಂದು ಪದದ ಅರ್ಥ ಏನಪ್ಪಾ ಅಂದ್ರೆ ವೈಯಕ್ತಿಕವಾಗಿ ಸಹ ನಾವೇನಾಗಿರ್ಬೇಕು, ಸದೃಢವಾಗಿರ್ಬೇಕು. ಅರ್ಥ ಆಯ್ತಾ? ವೈಯಕ್ತಿಕ ಆರೋಗ್ಯ ಅಂದ್ರೆ ಮಾನಸಿಕವಾಗಿ ಅಂದ್ರೆ ನಾವು ಯಾವಾಗಲೂ ಸಂತೋಷದಿಂದ ಚಟುವಟಿಕೆಯಿಂದ ಕೂಡಿರ್ಬೇಕು. ಅರ್ಥ ಆಯ್ತಾ? ಮಾನಸಿಕವಾಗಿ, ದೈಹಿಕವಾಗಿ ಅಂದ್ರೆ ನಮ್ಮ ದೇಹದಲ್ಲಿ ನಡೀತಕ್ಕಂಥ ಎಲ್ಲ ಚಟುವಟಿಕೆಗಳು ಸರಿಯಾದ ರೀತಿಯಲ್ಲಿ ನಡಿಬೇಕು. ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಸಾಮಾಜಿಕವಾಗಿ ಅಂದ್ರೆ ನಾವು ಪರಸ್ಪರ ಇತರರೊಂದಿಗೆ ಸಮಾಜದಲ್ಲೇ ಬದುಕಬೇಕಾಗಿರೋದ್ರಿಂದ, ಸಮುದಾಯದಲ್ಲೇ ನಾವು ಬದುಕಬೇಕಾಗಿರೋದ್ರಿಂದ ನಾವು ಪರಸ್ಪರ ಇತರರೊಂದಿಗೆ ಸಂತೋಷದಿಂದ ಪಾಲ್ಗೊಳ್ಳುವುದು, ಸರಿಯಾದ ರೀತಿಯಲ್ಲಿ ವ್ಯವಹರಿಸೋದು, ಈ ಥರ ಆದಾಗ ಅದನ್ನು ನಾವೇಂತ ಕರಿತೀವಿ, ಆರೋಗ್ಯ ಎಂಬ ಪರಿಕಲ್ಪನೆಯನ್ನ ಕೊಡ್ತೀವಿ. ಆದ್ರಿಂದ ಆರೋಗ್ಯ ಅನ್ನೋದು ಕೇವಲ ನಮ್ಮ ದೇಹಕ್ಕಷ್ಟೇ ಸೀಮಿತ ಆಗಿರೋದಿಲ್ಲ, ಇದು ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಸಾಮಾಜಿಕವಾಗಿ ಸ್ವಸ್ಥವಾಗಿರುವುದನ್ನ ಅಥವಾ ಸದೃಢವಾಗಿರುವುದು. ಸ್ವಸ್ಥವಾಗಿರುವುದು ಅಥವಾ ಸದೃಢವಾಗಿರುವುದನ್ನು ನಾವೆಂತ ಕರಿತೀವಿ, ಆರೋಗ್ಯ ಎಂಬ ಪರಿಕಲ್ಪನೆಯನ್ನ ಕೊಡ್ತೀವಿ. ಆರೋಗ್ಯಕ್ಕೆ ಇರ್ತಕ್ಕಂಥ ಒಂದು ಪರಿಕಲ್ಪನೆ ಏನಪ್ಪಾ ಅಂದ್ರೆ, ಆರೋಗ್ಯಕ್ಕೆ ಇರ್ತಕ್ಕಂಥ ಅರ್ಥ ಏನಪ್ಪಾ ಅಂದ್ರೆ ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ ಸದೃಢವಾಗಿರುವುದನ್ನ ಅಥವಾ ಸ್ವಸ್ಥವಾಗಿರುವುದನ್ನ ಏನಂತ ಕರೆಯಲಾಗ್ತದೆ, ಆರೋಗ್ಯ ಎಂದು ಕರೆಯಲಾಗ್ತದೆ. ಅಥವಾ ಮಾನಸಿಕವಾಗಿ, ದೈಹಿಕವಾಗಿ, ಸಾಮಾಜಿಕವಾಗಿ ಸಾಕಷ್ಟು ಒಳ್ಳೆಯ ಚಟುವಟಿಕೆ ನಡೆಸುವ ಸ್ಥಿತಿಯನ್ನ, ಸಾಮಾಜಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಸಾಕಷ್ಟು ಒಳ್ಳೆಯ ಚಟುವಟಿಕೆಯನ್ನ ನಡೆಸುವ ಸಾಮರ್ಥ್ಯವನ್ನ ಅಥವಾ ಸ್ಥಿತಿಯನ್ನ ಏನಂತ ಕರಿತೀವಿ, ಆರೋಗ್ಯ ಎಂದು ಕರೆಯಲಾಗ್ತದೆ. ಅರ್ಥ ಆಯ್ತಲ್ಲ ಆರೋಗ್ಯದ ಒಂದು ವಿಶಾಲ ಅರ್ಥ. ಅದೇ ರೀತಿ ನಮ್ಮ ಒಂದು ಆರೋಗ್ಯದ ಮೇಲೆ ಹಲವಾರು ಅಂಶಗಳ ಪ್ರಭಾವವನ್ನು ಬೀರ್ತವೆ. ಅರ್ಥ ಆಯ್ತಾ? ಅವು ವೈಯಕ್ತಿಕ ಸಮಸ್ಯೆಗಳಾಗಿರ್ಬೋದು ಅಥವಾ ಸಾಮಾಜಿಕ ಸಮಸ್ಯೆಗಳಾಗಿರ್ಬೋದು. ಆದ್ರಿಂದ ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥ ಎರಡು ಪ್ರಮುಖ ಅಂಶಗಳು ಯಾವುದಪ್ಪ ಅಂದ್ರೆ ಸಾಮಾಜಿಕ ಅಂಶಗಳು ಅಥವಾ ಸಾಮಾಜಿಕ ಸಮಸ್ಯೆಗಳು. ಸಮಾಜದಲ್ಲಿ ಉಂಟಾಗ್ತಕ್ಕಂಥ ಸಮಸ್ಯೆಗಳು ಅಥವಾ ವೈಯಕ್ತಿಕ ಸಮಸ್ಯೆಗಳು, ವೈಯಕ್ತಿಕ ಅಂಶಗಳು ಅಥವಾ ವೈಯಕ್ತಿಕ ಸಮಸ್ಯೆಗಳು. ಈ ತರ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಕ್ಕಂತಹ, ನಮ್ಮ ಒಂದು ಸಾಮಾನ್ಯ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಎರಡು ಅಂಶಗಳೇನಪ್ಪ ಯಾವಪ್ಪ ಅಂದ್ರೆ ಸಾಮಾಜಿಕ ಸಮಸ್ಯೆಗಳು ಮತ್ತೆ ವೈಯಕ್ತಿಕ ಸಮಸ್ಯೆಗಳು. ಸಾಮಾಜಿಕ ಸಮಸ್ಯೆಗಳು ಅಥವಾ ಸಾಮಾಜಿಕ ಅಂಶಗಳು ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಜೀವಿಗಳು, ಬರೀ ನಾವಂತೆ ಅಷ್ಟೇ ಅಲ್ಲ, ಎಲ್ಲ ಜೀವಿಗಳು ಈ ಒಂದು ಪರಿಸರಕ್ಕೆ ಹೊಂದ್ಕೊಂಡಿರ್ತಾರೆ ಅಲ್ವಾ. ನಾವೆಲ್ಲ ಯಾವ್ದಕ್ಕೆ ಹೊಂದ್ಕೊಂಡಿದ್ದೀವಿ, ಪರಿಸರಕ್ಕೆ ಹೊಂದ್ಕೊಂಡಿದ್ವಿ. ಅದರಲ್ಲಿ ಮನುಷ್ಯರು ಅಂದ್ರೆ ನಾವು ಹೆಚ್ಚಾಗಿ ಸಮಾಜಕ್ಕೆ ಏನಾಗಿದ್ದೀವಿ, ಪರಿಸರಕ್ಕೆ ಏನಾಗಿದ್ವಿ, ಹೊಂದ್ಕೊಂಡಿದ್ದೀವಿ. ನಾವು ಹೆಚ್ಚಾಗಿ ಸಮುದಾಯದಲ್ಲೇ ಜೀವಿಸ್ತಾ ಇದ್ದೀವಿ ಅಲ್ವಾ. ಅಂದ್ರೇನು, ಈ ಒಂದು ಸಮಾಜದಲ್ಲೇ ನಾವು ಹೆಚ್ಚಾಗಿ ವರ್ತಿಸೋದ್ರಿಂದ, ಸಮುದಾಯದಲ್ಲೇ ನಾವು ಜೀವಿಸೋದ್ರಿಂದ ಸಾಮಾಜಿಕ ಅಂಶಗಳು ಅಥವಾ ಸಾಮಾಜಿಕ ಸಮಸ್ಯೆಗಳು ನಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತೆ ಅಲ್ವಾ. ಅಂದರೆ ಉದಾಹರಣೆಗೆ ನಮ್ಮ ಒಂದು ಬೀದಿಗಳಲ್ಲಿ ಎಸೆತಕ್ಕಂಥ ಒಂದು ಕಸದ ರಾಶಿ ಹೆಚ್ಚಾದಾಗ ಏನಾಗುತ್ತೆ, ಅದರಿಂದ ನಮ್ಮ ಆರೋಗ್ಯ ಹದಗೆಡುತ್ತೆ. ಅದೇ ಥರ ಚರಂಡಿ ನೀರು
ಚರಂಡಿ ನೀರು ಕಟ್ಟಿಕೊಂಡು ಆ ಒಂದು ನೀರು ನಮ್ಮ ಮನೆ ಸುತ್ತಮುತ್ತ ಬಂದು ನಿಂತಾಗ ಅದರಿಂದ ನಮ್ಮ ಆರೋಗ್ಯ ಏನಾಗುತ್ತೆ, ಹದಗೆಡುತ್ತೆ. ಅದು ಯಾವ ರೀತಿ ಅಂತ ನಿಮಗೆ ಗೊತ್ತಿದೆ. ಆ ಒಂದು ರೋಗಕಾರಕಗಳ ಸಂಖ್ಯೆ ಹೆಚ್ಚಾಗ್ಬಿಟ್ಟು ಅದರಿಂದ ಏನಾಗುತ್ತೆ, ರೋಗಗಳು ಹರಡುತ್ತೆ. ಈ ರೀತಿಯಾಗಿ ನಮ್ಮ ಒಂದು ಸಾಮಾಜಿಕ ಪರಿಸರವು ನಮ್ಮ ವೈಯಕ್ತಿಕ ಆರೋಗ್ಯದ ಮೇಲೆ ಏನು ಮಾಡುತ್ತೆ, ಬಹುಮುಖ್ಯ ಪ್ರಭಾವ ಬೀರ್ತಕ್ಕಂಥ ಬಹುಮುಖ್ಯ ಅಂಶವಾಗಿದೆ. ಅರ್ಥ ಆಯ್ತಾ? ಅದೇ ಥರ ಸಾಮಾಜಿಕ ಸ್ವಚ್ಛತೆ, ನಮ್ಮ ವೈಯಕ್ತಿಕ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೇಕಪ್ಪ ಅಂದರೆ ಏನು ಇರಬೇಕಲ್ಲಿ, ಸಾರ್ವಜನಿಕ ಸ್ವಚ್ಛತೆ ತುಂಬಾನೇ ಅಗತ್ಯವಾಗಿದೆ. ಆ ಒಂದು ಸಾರ್ವಜನಿಕ ಸ್ವಚ್ಛತೆ ಇದ್ದಾಗ ಮಾತ್ರ ನಮ್ಮ ಆರೋಗ್ಯ ಸರಿಯಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಆಯ್ತಾ? ಯಾವ ರೀತಿಯಾಗಿ ಸಾಮಾಜಿಕ ಸಮಸ್ಯೆಗಳು ನಮ್ಮ ಆರೋಗ್ಯಕ್ಕೆ ಅಡ್ಡಿ ಉಂಟು ಮಾಡುತ್ತೆ ಅಂತ ಗೊತ್ತಾಯ್ತಲ್ವಾ? ಸಮಾಜದಲ್ಲಿ ಪ್ರತಿಯೊಬ್ಬರು ನಡೆಸ್ತಕ್ಕಂಥ ಒಂದು ಕಾರ್ಯಚಟುವಟಿಕೆಗಳನ್ನ, ಪರಿಸರವನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳದೆ ಇರೋದ್ರಿಂದ ಏನಾಗುತ್ತೆ, ಅದು ಪ್ರತಿಯೊಬ್ಬರ ಆರೋಗ್ಯದ ಮೇಲೆ ಏನು ಮಾಡುತ್ತೆ, ಪ್ರಭಾವವನ್ನು ಬೀರುತ್ತೆ. ಅದೇ ಥರ ವೈಯಕ್ತಿಕ ಸಮಸ್ಯೆಗಳು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡೋಣ. ವೈಯಕ್ತಿಕ ಆರೋಗ್ಯಕ್ಕಾಗಿ ನಮ್ಮ ಆರೋಗ್ಯ ನಾವು ಸರಿಯಾಗಿ ಇಟ್ಕೊಳ್ಬೇಕಪ್ಪ ಅಂದರೆ ನಮಗೇನು ಬೇಕು, ಪೌಷ್ಟಿಕ ಆಹಾರ ಬೇಕು ಅಲ್ವಾ? ಉತ್ತಮ ಆಹಾರ ಬೇಕು. ಉತ್ತಮ ಆಹಾರ ಸಿಕ್ಕಾಗ ನಮ್ಮ ಒಂದು ವೈಯಕ್ತಿಕ ಆರೋಗ್ಯ ಏನಾಗಿರುತ್ತೆ, ಚೆನ್ನಾಗಿರುತ್ತೆ. ಅದೇ ಥರ ಪೌಷ್ಟಿಕ ಆಹಾರ ಬೇಕು, ಉತ್ತಮ ಆಹಾರ ಬೇಕಂದ್ರೆ ಏನು ಮಾಡಬೇಕಾಗುತ್ತೆ, ಹಣಕಾಸು ಇರಬೇಕಾಗುತ್ತೆ. ಹಣಕಾಸು ಸ್ಥಿತಿ ಇರಬೇಕಾದ್ರೆ ನಮ್ಮ ಹಣ ಇರಬೇಕಾಗುತ್ತೆ. ಹಣ ಇದ್ದಾಗ ಮಾತ್ರ ನಾವು ಉತ್ತಮ ಪೌಷ್ಟಿಕ ಆಹಾರವನ್ನು ತಿನ್ನಲಿಕ್ಕೆ ಸಾಧ್ಯವಾಗುತ್ತೆ. ಹಣ ಬೇಕಂದ್ರೆ ಏನು ಮಾಡಬೇಕಾಗುತ್ತೆ, ನಾವು ದುಡಿಮೆ ಮಾಡಬೇಕಾಗುತ್ತೆ ಅಲ್ವಾ? ದುಡಿಮೆ ಮಾಡಬೇಕಂದ್ರೆ ಏನಾಗಬೇಕಾಗುತ್ತೆ, ಅಲ್ಲಿ ಕೆಲಸ ಸಿಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರಬೇಕಾಗುತ್ತೆ. ಈ ಥರ ನಮಗೆ ಹಣಕಾಸು ಸ್ಥಿತಿ ಚೆನ್ನಾಗಿದ್ದಾಗ, ನಮಗೆ ಉತ್ತಮ ಪೌಷ್ಟಿಕ ಆಹಾರ ಸಿಕ್ಕಾಗ ನಮ್ಮ ವೈಯಕ್ತಿಕ ಆರೋಗ್ಯ ಏನಾಗಿರುತ್ತೆ, ಚೆನ್ನಾಗಿರುತ್ತೆ. ಆದ್ದರಿಂದ ವೈಯಕ್ತಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವುದಪ್ಪ ಅಂದರೆ ಹಣಕಾಸು ಸ್ಥಿತಿ ಮತ್ತು ಯಾವುದು, ದುಡಿಮೆ, ಕೆಲಸ. ಹಣಕಾಸು ಸ್ಥಿತಿ ಮತ್ತು ಉತ್ತಮ ಪೌಷ್ಟಿಕ ಆಹಾರ ಮತ್ತು ಹಣಕಾಸು ಸ್ಥಿತಿ ಇವು ನಮ್ಮ ವೈಯಕ್ತಿಕ ಸಮಸ್ಯೆಗಳಾಗಿವೆ. ಅರ್ಥ ಆಯ್ತಾ? ವೈಯಕ್ತಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಕ್ಕಂತಹ ಅಂಶಗಳಾಗಿವೆ. ಈ ಥರ ವೈಯಕ್ತಿಕ ಸಮಸ್ಯೆಗಳಿಂದಲೂ ಸಹ ಏನಾಗುತ್ತೆ, ನಮ್ಮ ಆರೋಗ್ಯ ಹದಗೆಡುತ್ತೆ. ಸಾಮಾಜಿಕ ಸಮಸ್ಯೆಗಳಿಂದ ಮತ್ತು ವೈಯಕ್ತಿಕ ಸಮಸ್ಯೆಗಳಿಂದ ನಮಗೆ ಏನಾಗುತ್ತೆ, ಆರೋಗ್ಯ ಹದಗೆಡುತ್ತೆ. ಅರ್ಥ ಆಯ್ತಾ? ನಾವು ಪೌಷ್ಟಿಕ ಆಹಾರವನ್ನು ತಿಂದಾಗ ಏನಾಗುತ್ತೆ, ನಮಗೆ ಯಾವುದೇ ಒಂದು ರೋಗಗಳು ಬರೋದಿಲ್ಲ. ಅರ್ಥ ಆಯ್ತಾ? ನಮ್ಮ ದೇಹ ಸದೃಢವಾಗಿ ಇರುತ್ತೆ. ಅದೇ ನಮಗೆ ನ್ಯೂನ ಪೋಷಣೆ ಉಂಟಾದಾಗ, ಪೋಷಕಾಂಶಗಳ ಕೊರತೆ ಉಂಟಾದಾಗ ಹಲವಾರು ರೋಗಗಳಿಗೆ ನಾವು ತುತ್ತಾಗ್ತೀವಿ. ಅರ್ಥ ಆಯ್ತಾ? ಈ ಥರ ಈ ಎರಡೂ ಅಂಶಗಳು ನಮ್ಮ ಸಾಮಾನ್ಯ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಕ್ಕಂತಹ ಅಂಶಗಳಾಗಿವೆ. ಅರ್ಥ ಆಯ್ತಲ್ವಾ? ಆದರೆ ಈಗ ನಾವು ನಿಮಗೀಗ ಆರೋಗ್ಯ ಅಂದರೆ ಗೊತ್ತಾಯಿತು. ಆರೋಗ್ಯದ ಮೇಲೆ ಯಾವ ಅಂಶಗಳು ಪ್ರಭಾವವನ್ನು ಬೀರ್ತವೆ ಅನ್ನೋದು ಸಹ ನಿಮಗೆ ಗೊತ್ತಾಯಿತು. ಈಗ ರೋಗ ಅಂದರೆ ಏನು ಅಂತ ನೋಡೋಣ. ರೋಗ ಅಂದರೆ ಆರೋಗ್ಯದಲ್ಲಿ ಉಂಟಾಗುವ ವ್ಯತ್ಯಾಸವನ್ನು ರೋಗ ಎಂದು ಕರೆಯಲಾಗುತ್ತದೆ. ಅಥವಾ ಅಸೌಖ್ಯವಾಗಿರುವುದನ್ನು, ರೋಗ ಅಂದ್ರೇನು, ಅಸೌಖ್ಯವಾಗಿರುವುದು. ಈಗ ನಾವು ಹುಷಾರಿಲ್ಲ ಅಂದರೆ ಯಾರು ಕೇಳದೆ ಹೇಗಿದ್ದೀರಾ ಅಂದರೆ ನಮಗೂ ನಮ್ಮ ಆರೋಗ್ಯ ಹದಗೆಟ್ಟಾಗ ನಾವೇನಂತೀವಿ, ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಅಂದ್ರೇನು, ನಮ್ಮ ದೇಹದಲ್ಲಿ ಏನಾದರೂ ಅಡೆತಡೆ ಉಂಟಾದಾಗ, ಅಂಗಗಳ ಕಾರ್ಯಚಟುವಟಿಕೆಯಲ್ಲಿ ಅಡ್ಡಿ ಉಂಟಾದಾಗ ಆವಾಗ ನಮಗೆ ಯಾವ ಒಂದು ಅರ್ಥವನ್ನು ಕೊಡುತ್ತೆ, ಅದು ರೋಗ ಎಂಬ ಅರ್ಥವನ್ನು ಕೊಡುತ್ತೆ. ಆರೋಗ್ಯದಲ್ಲಿ ಏನಾದರೂ ಏರುಪೇರು ಉಂಟಾದಾಗ ಅಥವಾ ಸರಿಯಾದ ಚಟುವಟಿಕೆಯಲ್ಲಿ ಅಡ್ಡಿ ಉಂಟಾದಾಗ ಅದನ್ನು ನಾವು ಏನಂತ ಕರಿತೀವಿ, ರೋಗ ಅಂತ ಕರಿತೀವಿ. ಅಥವಾ ಅಸೌಖ್ಯವಾಗಿರುವುದನ್ನು ಏನಂತ ಕರಿತೀವಿ, ನಾವು ರೋಗ ಎಂದು ಕರೆಯಲಾಗುತ್ತದೆ. ಅನಾರೋಗ್ಯ ಎಂದರೆ ಅಸೌಖ್ಯವಾಗಿರುವುದು ಎಂಬ ಅರ್ಥವನ್ನು ಕೊಡುತ್ತೆ. ಅರ್ಥ ಆಯ್ತಾ? ಈ ರೀತಿಯಾಗಿ ನಮ್ಮ ದೇಹದಲ್ಲಿ ಅಡೆತಡೆ ಉಂಟಾದಾಗ ಅದು ನಮಗೆ ರೋಗ ಎಂಬ ಪರಿಕಲ್ಪನೆಯನ್ನು
ಕೊಡುತ್ತೆ ಅಲ್ವಾ. ಯಾವುದೇ ನಿರ್ದಿಷ್ಟ ರೋಗ ಇಲ್ಲ ಅಂದ್ರೆ ಈಗ ಕೆಲವೊಂದು ಸರಿ ನಮ್ಮ ದೇಹದಲ್ಲಿ ಎಲ್ಲ ಕಾರ್ಯಚಟುವಟಿಕೆಗಳು ಸರಿಯಾದ ರೀತಿಯಲ್ಲಿ ನಡೆದಾಗಲೂ ಸಹ ನಾವು ಆರೋಗ್ಯವಾಗಿದ್ದೀವಿ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಾ. ನಮ್ಮ ದೇಹದಲ್ಲಿ ಎಲ್ಲ ಚಟುವಟಿಕೆ ಸರಿಯಾದ ರೀತಿಯಲ್ಲಿ ನಡೆದಾಗಲೂ ಸಹ ನಾವು ಕೆಲವೊಂದು ಬಾರಿ ಕುಂದಿದ ಆರೋಗ್ಯದ ಸ್ಥಿತಿಯನ್ನ ಹೊಂದಿರ್ತೀವಿ, ಪೂರ್ ಹೆಲ್ತ್ ಕಂಡೀಷನ್ ಅನ್ನ ಹೊಂದಿರ್ತೀವಿ. ಅರ್ಥ ಆಯ್ತಾ. ಅಂದ್ರೇನು, ನಮ್ಮ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗೋ ಸಾಧ್ಯತೆ ಇರುತ್ತೆ. ಯಾವ ರೀತಿಯಪ್ಪ ಅಂದರೆ, ಫಾರ್ ಎಕ್ಸಾಂಪಲ್ಲು ಈಗ ಒಬ್ಬ ಸಂಗೀತಗಾರನ ವಿಷಯದಲ್ಲಿ ತಗೊಂಡಾಗ ಆರೋಗ್ಯ ಅಂತ ಅಂದರೆ ಏನಪ್ಪ ಅಂದರೆ ಅವರ ಒಂದು ವಿಷಯದಲ್ಲಿ ಅವರ ಒಂದು ಶ್ವಾಸಕೋಶವು ಸರಿಯಾದ ರೀತಿಯಲ್ಲಿ ಉಸಿರಾಟದ ಸಾಮರ್ಥ್ಯವನ್ನು ಪಡೆದಾಗ ಅವರ ಶ್ವಾಸಕೋಶವು ಹೆಚ್ಚಿನ ಉಸಿರಾಟದ ಸಾಮರ್ಥ್ಯವನ್ನು ಪಡೆದು ಮತ್ತು ಅವರು ಕ್ಲಿಷ್ಟಕರವಾದಂತಹ ಒಂದು ಸ್ವರಗಳನ್ನು ನಿಯಂತ್ರಿಸಲು ಶಕ್ತರಾದಾಗ ಮಾತ್ರ ಅವ್ರು ಏನಂತ ಕರೀತಾರೆ, ಅದನ್ನ ಉತ್ತಮ ಆರೋಗ್ಯ ಸ್ಥಿತಿ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ದೇಹದಲ್ಲಿ ಎಲ್ಲ ಚಟುವಟಿಕೆ ನಡೆದರೂ ಸಹ ನಾವು ಕುಂದಿದ ಆರೋಗ್ಯ ಸ್ಥಿತಿಯನ್ನ ಹೊಂದಿರ್ತೀವಿ. ಯಾಕಪ್ಪ ಅಂದರೆ ಆರೋಗ್ಯ ಮತ್ತೆ ಉತ್ತಮ ಆರೋಗ್ಯ ಎರಡಕ್ಕೂ ಸಹ ಏನಿದೆ ಅಲ್ಲಿ ವ್ಯತ್ಯಾಸ ಇದೆ. ಅರ್ಥ ಆಯ್ತಾ. ಉತ್ತಮ ಆರೋಗ್ಯ ಅಂದ್ರೇನು ನಮ್ಮ ಒಳಗಡೆ ಅಡಗಿರ್ತಕ್ಕಂಥ ಸಾಮರ್ಥ್ಯವನ್ನ ನಾವು ಅರಿಯಲು ಶಕ್ತರಾದಾಗ ಆಗ ನಾವು ಎಂತ ಕರಿತೀವಿ, ಅದನ್ನ ಉತ್ತಮ ಆರೋಗ್ಯ ಅಂತ ಕರಿತೀವಿ. ಅರ್ಥ ಆಯ್ತಾ. ಅದರಿಂದ ಅದೇ ಥರ ಫಾರ್ ಎಕ್ಸಾಂಪಲ್ ಒಬ್ಬ ಡ್ಯಾನ್ಸರ್ ವಿಷಯನ ತಗೊಂಡಾಗ ಅಂದರೆ ನೃತ್ಯಗಾರರ ವಿಷಯದಲ್ಲಿ ಉತ್ತಮ ಆರೋಗ್ಯ ಅಂದರೆ ಏನಪ್ಪ ಅಂದರೆ ಅವರು ತಮ್ಮ ದೇಹವನ್ನು ವಿವಿಧ ಭಂಗಿಗಳಲ್ಲಿ ಸುಲಭವಾಗಿ ಭಾಗಿಸಲು ಶಕ್ತರಾದಾಗ ಅದನ್ನು ಅವ್ರು ಏನಂತ ಕರೀತಾರೆ, ಉತ್ತಮ ಆರೋಗ್ಯ ಸ್ಥಿತಿ ಅಂತ ಕರೀತಾರೆ. ಈ ಥರ ನಮ್ಮೊಳಗೆ ಅಡಗಿರ್ತಕ್ಕಂತಹ ಸಾಮರ್ಥ್ಯವನ್ನು ನಾವು ಅರಿತಾಗ ಮಾತ್ರ ಅದನ್ನು ನಾವೇಂತ ಕರಿತೀವಿ, ಉತ್ತಮ ಆರೋಗ್ಯ ಅಂತ ಕರಿತೀವಿ. ಇದು ಕೇವಲ ನಮ್ಮ ದೇಹಕ್ಕಷ್ಟೇ ಸೀಮಿತವಾಗಿರೋದಿಲ್ಲ, ಇದು ಮಾನಸಿಕವಾಗಿ, ದೈಹಿಕವಾಗಿ ಮತ್ತು ಸಾಮಾಜಿಕವಾಗಿ ಏನಾಗಿರುತ್ತೆ, ನಮ್ಮ ಆರೋಗ್ಯ ಅವಲಂಬನೆ ಆಗಿರುತ್ತೆ. ಸದೃಢವಾಗಿರೋದನ್ನ ನಾವು ಆರೋಗ್ಯ ಅಂತ ಕರಿತೀವಿ. ಅರ್ಥ ಆಯ್ತಾ. ಈಗ ಉತ್ತಮ ಆರೋಗ್ಯಕ್ಕೂ ಮತ್ತೆ ಉತ್ತಮ ಆರೋಗ್ಯಕ್ಕೂ ವ್ಯತ್ಯಾಸ ಗೊತ್ತಾಯ್ತಲ್ವಾ. ಅದೇ ಥರ ರೋಗಮುಕ್ತ ಸ್ಥಿತಿ ಅಂದರೆ ನಮ್ಮ ದೇಹದಲ್ಲಿ ಎಲ್ಲ ಚಟುವಟಿಕೆ ನಡೆದಾಗ ಸರಿಯಾದ ರೀತಿಯಲ್ಲಿ ನಡೀತಾ ಇರೋದನ್ನು ನಾವು ಎಂತ ಕರಿತೀವಿ, ಅದನ್ನು ರೋಗಮುಕ್ತ ಸ್ಥಿತಿ ಅಂತ ಕರಿತೀವಿ. ಆದರೆ ಅದೇ ಏನಾದರೂ ವ್ಯತ್ಯಾಸ ಉಂಟಾದರೆ, ಆರೋಗ್ಯದಲ್ಲಿ ಏನಾದರೂ ಏರುಪೇರು ಉಂಟಾದಾಗ ಅದನ್ನು ನಾವೇನು ಕರಿತೀವಿ, ರೋಗ ಎಂಬ ಪರಿಕಲ್ಪನೆಯನ್ನು ಅದಕ್ಕೆ ಕೊಡ್ತೀವಿ. ಅರ್ಥ ಆಯ್ತಾ. ನೆಕ್ಸ್ಟು ರೋಗ ಮತ್ತು ಅದಕ್ಕೆ ಕಾರಣಗಳು. ರೋಗ ಮತ್ತು ಕಾರಣಗಳು. ಈಗ ನಿಮಗೆ ರೋಗ ಅಂದರೆ ಗೊತ್ತಾಯ್ತು. ರೋಗಕ್ಕೆ ಯಾವುದೇ ಒಂದು ರೋಗ ಉಂಟಾಗಬೇಕಪ್ಪ ಅನ್ನೋದು ಹಲವಾರು ಕಾರಣಗಳಿಂದ ಉಂಟಾಗುತ್ತೆ. ಕೇವಲ ಒಂದೇ ಕಾರಣದಿಂದ ರೋಗ ಉಂಟಾಗೋದಿಲ್ಲ, ಹಲವಾರು ಕಾರಣಗಳನ್ನು ಹೊಂದಿರುತ್ತೆ. ಹೀಗೆ ಯಾವುದೇ ಒಂದು ನಮ್ಮ ದೇಹದಲ್ಲಿ ಏನೇ ಏರುಪೇರಾದರೂ, ಯಾವುದೇ ಒಂದು ಅಂಗಗಳಲ್ಲಿ ಏರುಪೇರು ಉಂಟಾದರೂ, ಅಥವಾ ನಮಗೆ ವಾಮಿಟ್ ಆಯಿತು ಅಥವಾ ಬೇದಿ ಆಯಿತು, ಈ ಥರ ಯಾವುದೇ ಒಂದು ರೋಗ ಉಂಟಾದರೆ ಅದು ಹಲವಾರು ಕಾರಣಗಳನ್ನು ಹೊಂದಿರುತ್ತೆ. ಈ ಥರ ಆ ಒಂದು ರೋಗವು ಹಲವಾರು ಕಾರಣಗಳಿಂದ ಉಂಟಾಗುತ್ತೆ. ಈ ಪ್ರತಿಯೊಂದು ಅಂಗವ್ಯವಸ್ಥೆ, ನಮ್ಮ ದೇಹದಲ್ಲಿರ್ತಕ್ಕಂತಹ ಪ್ರತಿಯೊಂದು ಅಂಗವ್ಯವಸ್ಥೆ ವಿವಿಧ ಅಂಗಗಳನ್ನು ಹೊಂದಿರುತ್ತೆ. ಈ ಒಂದು ಅಂಗಗಳಾಗಿರ್ಬೋದು ಅಥವಾ ಅಂಗ ವ್ಯೂಹಗಳಾಗಿರ್ಬೋದು ನಮ್ಮ ದೇಹದಲ್ಲಿ ಎಲ್ಲ ಚಟುವಟಿಕೆಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಲಿಕ್ಕೆ ಇವು ಸಹಕಾರಿಯಾಗಿದೆ. ನಮ್ಮ ದೇಹದಲ್ಲಿ ಎಲ್ಲ ಚಟುವಟಿಕೆಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವಂತೆ ಮಾಡ್ತವೆ. ಯಾವುದು ಅಂಗಗಳಾಗಿರ್ಬೋದು ಮತ್ತು ಅಂಗವ್ಯೂಹಗಳಾಗಿರ್ಬೋದು ಎಲ್ಲ ಚಟುವಟಿಕೆಗಳು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವಂತೆ ಮಾಡ್ತವೆ. ಅವು ಏನಾದರೂ ಚಟುವಟಿಕೆ ಸರಿಯಾದ ರೀತಿಯಲ್ಲಿ ನಿರ್ವಹಿಸಕ್ಕೆ ಆಗದೇ ಇದ್ದ ಪಕ್ಷದಲ್ಲಿ ನಮ್ಮ ಆರೋಗ್ಯದಲ್ಲಿ ಉಂಟಾಗದಲ್ಲಿ ಏರುಪೇರು ಉಂಟಾಗುತ್ತೆ. ಅರ್ಥ ಆಯ್ತಾ. ಮತ್ತು ನಮ್ಮ ದೇಹದಲ್ಲಿ ನಡೀತಕ್ಕಂಥ ಎಲ್ಲ ಅಂಗಗಳ ನಡುವೆಯೂ ಸಹ ಏನಿರುತ್ತೆ, ಒಂದು ಅಂತರ ಸಂಬಂಧ ಇದೆ ಅಲ್ವಾ. ಈಗ ಹೃದಯ ಅದೇ ಥರ ಮೂತ್ರಕೋಶ ಮತ್ತು ಈ ಒಂದು ಶ್ವಾಸಕೋಶ, ಅರ್ಥ ಆಯ್ತಾ, ಮೆದುಳು, ಇವುಗಳೆಲ್ಲ ನಡುವೆ ಏನಿದೆ ಒಂದು ಪರಸ್ಪರ ಅಂತರ ಸಂಬಂಧವನ್ನು ಹೊಂದಿದೆ. ಯಾವ ರೀತಿಯಪ್ಪ ಅಂದರೆ, ಈಗ ಮೂತ್ರಕೋಶ ರಕ್ತವನ್ನು ಶುದ್ಧೀಕರಿಸಲಿಲ್ಲ ಅಂದರೆ ಏನಾಗ್ತಿತ್ತು, ಅವಾಗ ನಮ್ಮ ದೇಹದಲ್ಲಿ ವಿಷಕಾರಿ ವಸ್ತುಗಳ ಸಂಗ್ರಹಣೆ ಜಾಸ್ತಿ ಆಗ್ತಾ ಇತ್ತು. ಅವಾಗ ನಮ್ಮ ಮೆದುಳು ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅದೇ ಥರ ಹೃದಯ ರಕ್ತವನ್ನು ಪಂಪ್
ಮಾಡಿಲ್ಲ ಅಂದರೆ ಏನಾಗ್ತಾ ಇತ್ತು, ನಮ್ಮ ದೇಹದ ಯಾವುದೇ ಒಂದು ಜೀವಕೋಶಕ್ಕೆ ಈ ಒಂದು ಆಮ್ಲಜನಕ ಏನಾಗ್ತಾ ಇರಲಿಲ್ಲ, ಸಿಗ್ತಾ ಇರಲಿಲ್ಲ. ಮತ್ತು ಅದರಲ್ಲಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳು, ಬೇರುವಂಥ ವಸ್ತುಗಳು ಈ ಒಂದು ವಿಸರ್ಜನಾಂಗ ವ್ಯೂಹಕ್ಕೆ ತರಲಿಕ್ಕೆ ಆಗ್ತಾ ಇರಲಿಲ್ಲ. ಈ ಥರ ನಮ್ಮ ದೇಹದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಅಂಗನೂ ಸಹ ಏನಾಗಿದೆ, ಅಂಗಗಳಾಗಿರ್ಬೋದು, ಅಂಗವ್ಯೂಹಗಳಾಗಿರ್ಬೋದು, ಒಂದಕ್ಕೊಂದು ಏನೊಂದಿದೆ, ಅಂತರ ಸಂಬಂಧವನ್ನು ಹೊಂದಿದೆ. ಯಾವುದಾದ್ರೂ ಒಂದು ಅಂಗದಲ್ಲಿ ವ್ಯತ್ಯಾಸ ಉಂಟಾದರೆ ಇಡೀ ನಮ್ಮ ಶಾರೀರಿಕ ಚಟುವಟಿಕೆಯ ಮೇಲೆ ಏನು ಮಾಡುತ್ತೆ, ಅದು ದುಷ್ಪರಿಣಾಮವನ್ನು, ಪ್ರಭಾವವನ್ನು ಬೀರುತ್ತೆ. ಅರ್ಥ ಆಯ್ತಾ? ಅದೇ ಥರ ಉದಾಹರಣೆಗೆ ಈಗ ಜೀರ್ಣಾಂಗ ವ್ಯವಸ್ಥೆ ಯಾವ್ಯಾವ ಒಂದು ಅಂಗಗಳನ್ನು ಒಳಗೊಂಡಿದೆ ಅಂದರೆ ಅದು ಜಠರ ಮತ್ತು ಕರಳು ಒಳಗೊಂಡಿದೆ ಅಲ್ವಾ. ಜಠರ, ಕರುಳು ಇವು ಏನು ಕೆಲಸ ಮಾಡ್ತವೆ, ಇವುಗಳು ನಾವು ತೆಗೆದುಕೊಂಡಂಥ ಸಂಕೀರ್ಣ ಆಹಾರವನ್ನು ಏನು ಮಾಡ್ತವೆ, ಇವುಗಳು ಸರಳ ರೂಪಕ್ಕೆ ಪರಿವರ್ತಿಸ್ತವೆ. ಅರ್ಥ ಆಯ್ತಾ? ಸರಳ ರೂಪಕ್ಕೆ ಪರಿವರ್ತಿಸೋದ್ರಿಂದ ಅದು ರಕ್ತ ಹೀರ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಮತ್ತು ರಕ್ತ ಎಲ್ಲ ದೇಹದ ಎಲ್ಲ ಭಾಗಗಳಿಗೆ ಸಾಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಥರ ಸ್ನಾಯು ಕಂಕಾಲ ವ್ಯವಸ್ಥೆ, ಈ ಸ್ನಾಯು ಕಂಕಾಲ ವ್ಯವಸ್ಥೆ ಏನು ಮಾಡುತ್ತಪ್ಪ ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂಗಗಳನ್ನು ಒಟ್ಟುಗೂಡಿಸಿ ನಮ್ಮ ದೇಹದ ಚಲನೆಗೆ ಸಹಕಾರಿಯಾಗುತ್ತೆ. ಈ ಥರ ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಗ ವ್ಯವಸ್ಥೆಯು, ಅಂಗಗಳು ಏನಾಗಿದೆ, ಒಂದಕ್ಕೊಂದು ಅಂತರ ಸಂಬಂಧವನ್ನು ಹೊಂದಿದೆ. ಯಾವುದಾದ್ರೂ ಒಂದು ಅಂಗದಲ್ಲಿ ವ್ಯತ್ಯಾಸ ಉಂಟಾದರೆ ಇಡೀ ನಮ್ಮ ಶಾರೀರಿಕ ಚಟುವಟಿಕೆಯಲ್ಲಿ ಏನಾಗುತ್ತೆ, ವ್ಯತ್ಯಾಸ ಉಂಟಾಗುತ್ತೆ. ಶರೀರದಲ್ಲಿ ರೋಗವಿದ್ದಾಗ, ನಮಗೇನಾದರೂ ಶರೀರದಲ್ಲಿ ರೋಗವಿದ್ದಾಗ, ಯಾವುದಾದ್ರೂ ಒಂದು ಅಂಗ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದೇ ಇದ್ದಾಗ ಏನಾಗುತ್ತೆ, ಶರೀರದ ಕಾರ್ಯಚಟುವಟಿಕೆ ಇಲ್ಲಿ ಅಡೆತಡೆ ಉಂಟಾಗುತ್ತೆ. ಅರ್ಥ ಆಯ್ತಾ? ನಮ್ಮ ಶರೀರದಲ್ಲಿ ಆ ಒಂದು ಚಟುವಟಿಕೆಗಳು ಸರಿಯಾದ ರೀತಿಯಲ್ಲಿ ನಡೆಯೋದಕ್ಕೆ ಆಗೋದಿಲ್ಲ. ಆಗ ಕೆಲವೊಂದು ವ್ಯತ್ಯಾಸಗಳು ಕಾಣಿಸ್ಕೊಳ್ಳುತ್ತೆ. ನಮ್ಮಲ್ಲಿ ಕೆಲವೊಂದು ಶಾರೀರಿಕ ಚಟುವಟಿಕೆಯಲ್ಲಿ ವ್ಯತ್ಯಾಸಗಳು ಕಾಣಿಸ್ಕೊಳ್ಳುತ್ತೆ. ಈ ವ್ಯತ್ಯಾಸಗಳು ರೋಗವೊಂದರ ಲಕ್ಷಣವನ್ನು ಸೂಚಿಸುತ್ತೆ. ನಮ್ಮ ದೇಹದಲ್ಲಿ ಏನಾದರೂ ರೋಗ ಉಂಟಾದಾಗ ಹಲವಾರು ವ್ಯತ್ಯಾಸಗಳು ಕಾಣಿಸ್ಕೊಳ್ಳುತ್ತೆ. ಹಲವಾರು ಅಂಗಗಳಲ್ಲಿ ನಮ್ಗೆ ಏನು ಕಾಣಿಸ್ಕೊಳ್ಳುತ್ತೆ, ವ್ಯತ್ಯಾಸಗಳು ಕಾಣಿಸ್ಕೊಳ್ಳುತ್ತೆ. ಈ ವ್ಯತ್ಯಾಸಗಳಿಂದ ಅಂದರೆ ಈಗ ಯಾವುದಾದ್ರೂ ಒಂದು ರೋಗ ಬಂದಾಗ ನಮಗೆ ತಲೆನೋವಾಗಬಹುದು, ವಾಮಿಟ್ ಆಗ್ಬೋದು, ಅರ್ಥ ಅಥವಾ ವಾಕರಿಕೆ ಬರ್ಬೋದು. ಈ ಥರ ಈ ಒಂದು ಎಲ್ಲ ವ್ಯತ್ಯಾಸಗಳು ರೋಗದ ಒಂದು ಲಕ್ಷಣವನ್ನು ಸೂಚಿಸುತ್ತೆ. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ರೋಗದ ಲಕ್ಷಣವನ್ನು ಸೂಚಿಸುತ್ತೆ. ಅರ್ಥ ಆಯ್ತಾ? ಉದಾಹರಣೆಗೆ ತಲೆನೋವು, ಕೆಮ್ಮು, ಅರ್ಥ ಆಯ್ತಾ? ಅದೇ ಥರ ಕೀವು ಉಂಟಾದ ಗಾಯ, ಇವೆಲ್ಲವೂ ಸಹ ರೋಗದ ಲಕ್ಷಣಗಳಾಗಿವೆ. ಆದರೆ ಇಂಥದ್ದೇ ಒಂದು ನಿರ್ದಿಷ್ಟ ರೋಗ ಅಂತ ಸೂಚಿಸೋಲ್ಲ. ಉದಾಹರಣೆಗೆ ಈಗ ತಲೆನೋವು ಇದೆಯಪ್ಪ ಅಂದರೆ ಅದು ಹಲವಾರು ಕಾರಣಗಳಿಂದ ಬಂದಿರ್ಬೋದು. ಅಂದರೆ ಏನು, ಒಂದು ಎಕ್ಸಾಮ್ ಟೆನ್ಷನಿಂದ ತಲೆನೋವು ಬಂದಿರ್ಬೋದು, ಕಣ್ಣಿನ ತೊಂದರೆಯಿಂದ ತಲೆನೋವು ಬಂದಿರ್ಬೋದು, ಅಥವಾ ನಿದ್ರೆ ಸರಿಯಾಗದೇ ಇದ್ದಾಗ ತಲೆನೋವು ಬಂದಿರ್ಬೋದು. ಈ ಥರ ಈ ಒಂದು ರೋಗದ ಲಕ್ಷಣಗಳು ಈ ನಿರ್ದಿಷ್ಟ ರೋಗವನ್ನು ಏನು ಮಾಡೋದಿಲ್ಲ, ಅವುಗಳು ಸೂಚಿಸೋದಿಲ್ಲ. ಯಾಕಪ್ಪ ಅಂದರೆ ಅವು ಹಲವಾರು ಕಾರಣಗಳಿಂದ ಆ ಒಂದು ಲಕ್ಷಣಗಳು ಉಂಟಾಗಿರ್ಬೋದು. ಇಂಥದ್ದೇ ರೋಗ ಇದೆ, ಈ ಒಂದು ಲಕ್ಷಣಗಳು ಇಂಥದ್ದೇ ರೋಗದ ಒಂದು ಲಕ್ಷಣಗಳಾಗಿವೆ ಅಂತ ಸೂಚಿಸೋದು ಯಾರು? ಡಾಕ್ಟರ್, ರೋಗ ತಜ್ಞರು ಏನು ಮಾಡ್ತಾರೆ, ನಮ್ಮ ಒಂದು ರೋಗದ ಲಕ್ಷಣಗಳ ಆಧಾರದ ಮೇಲೆ ಹಲವಾರು ಪರೀಕ್ಷೆಗಳನ್ನು ಮಾಡಿಬಿಟ್ಟು ಏನು ಮಾಡ್ತಾರೆ, ಈ ನಿರ್ದಿಷ್ಟ ರೋಗದ ಇರುವಿಕೆಯನ್ನು ಏನು ಮಾಡ್ತಾರೆ, ಅವರು ಪತ್ತೆ ಹಚ್ತಾರೆ. ಅರ್ಥ ಆಯ್ತಾ? ಈ ರೀತಿಯಾಗಿ ನಮ್ಮ ಶರೀರದಲ್ಲಿ ಏನಾದರೂ ಏರುಪೇರು ಉಂಟಾದರೆ, ರೋಗ ಉಂಟಾದಾಗ ನಮ್ಮ ಶರೀರದಲ್ಲಿ ಒಂದು ಕಾರ್ಯಚಟುವಟಿಕೆಯಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಅದನ್ನು ರೋಗ ಸ್ಥಿತಿ ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ? ಅದೇ ಥರ ಈ ಒಂದು ರೋಗಗಳನ್ನು ತಗೊಂಡ್ರೆ ರೋಗದಲ್ಲಿ ನಾವು ಎರಡು ರೀತಿಯಾದಂತಹ ರೋಗಗಳಾಗಿ ವಿಂಗಡಿಸ್ಬೋದು. ಅರ್ಥ ಆಯ್ತಾ? ಅದರಲ್ಲಿ ಕೆಲವೊಂದು ರೋಗಗಳು ಕೆಲವೇ ದಿನಗಳು ನಮ್ಮ ದೇಹದಲ್ಲಿ ಉಳ್ಕೊಳ್ತವೆ, ಕೆಲವೇ ದಿನಗಳು ಮಾತ್ರ ಅವುಗಳು ಕಂಡು ಬರ್ತವೆ. ಉದಾಹರಣೆಗೆ ತಲೆನೋವು ಇರ್ಬೋದು. ಅರ್ಥ ಆಯ್ತಾ? ಅದೇ ಥರ ಬೇದಿ, ಇವು ಒಂದು 2-3 ದಿವಸದಲ್ಲೇ ಏನಾಗುತ್ತೆ, ನಮಗೆ ವಾಸಿ ಆಗುತ್ತೆ. ಈ ಥರ ಕೆಲವೊಂದು ರೋಗಗಳು ಕಡಿಮೆ ಸಮಯದವರೆಗೆ ಕಂಡು ಬರುತ್ತೆ. ಕೆಲವೊಂದು ರೋಗಗಳು ಹಲವಾರು ದಿನಗಳವರೆಗೆ ಏನಾಗುತ್ತೆ, ಉಳ್ಕೊಂಡ್ಬಿಡುತ್ತೆ. ಅವು ಸಾಮಾನ್ಯ ಕೆಲವೊಂದಂತೂ ನಮ್ಮ ಒಂದು ಜೀವಮಾನವಿಡೀ ಏನಾಗುತ್ತೆ, ಆ ಒಂದು ರೋಗಗಳು ಉಳ್ಕೊಂಡ್ಬಿಡುತ್ತೆ. ಅರ್ಥ ಆಯ್ತಾ? ಈ ಥರ ಆ ಒಂದು ರೋಗದ ಒಂದು ಕಾಲಾವಧಿ ಆಧಾರದ ಮೇಲೆ, ಅವುಗಳ ಒಂದು ಕಾಲಾವಧಿಯ ಆಧಾರದ ಮೇಲೆ ರೋಗಗಳನ್ನು 2 ವಿಧಗಳಾಗಿ ವಿಂಗಡಿಸಲಾಗಿದೆ. ಒಂದು ತೀವ್ರತರ ರೋಗಗಳು, ಇನ್ನೊಂದು ದೀರ್ಘಕಾಲೀನ ರೋಗಗಳು. ರೋಗಗಳ ಲಕ್ಷಣಗಳ ಆಧಾರದ ಮೇಲೆ ಅಥವಾ ಅವುಗಳ ಒಂದು ಕಾಲಾವಧಿಯ ಆಧಾರದ ಮೇಲೆ, ರೋಗಗಳ ಕಾಲಾವಧಿಯ ಆಧಾರದ ಮೇಲೆ ರೋಗಗಳನ್ನು
ತೀವ್ರತೆಯ ರೋಗಗಳು ಮತ್ತು ದೀರ್ಘಕಾಲೀನ ರೋಗಗಳೆಂದು ವಿಂಗಡಿಸಲಾಗಿದೆ. ಕೆಲವೊಂದು ರೋಗಗಳು ಅತ್ಯಂತ ಕಡಿಮೆ ಅವಧಿಯವರೆಗೆ ಏನಾಗ್ತವೆ, ಅವುಗಳು ಪ್ರಕಟವಾಗ್ತವೆ. ಉದಾಹರಣೆಗೆ ಶೀತ ಇರ್ಬೋದು, ತಲೆನೋವು ಇರ್ಬೋದು, ಅರ್ಥ ಇವುಗಳು ನಮಗೆ ಕೆಲವೇ ದಿನಗಳು ಮಾತ್ರ ಏನು ಮಾಡ್ತವೆ, ಇವುಗಳು ಪ್ರಕಟಗೊಳ್ತವೆ. ಅರ್ಥ ಆಯ್ತಾ? ಆದರೆ ಕೆಲವೊಂದು ರೋಗಗಳು ನಮ್ಮ ಜೀವಮಾನವಿಡೀ ಏನಾಗ್ತವೆ, ಅವುಗಳು ಉಳಿದುಕೊಳ್ತವೆ. ನಮ್ಮ ಜೀವ ಇರೋವರೆಗೂ ಸಾವು ನಮ್ಮಲ್ಲಿ ಏನಾಗ್ತವೆ, ಅವುಗಳು ಉಳ್ಕೊಳ್ತವೆ. ಅರ್ಥ ಆಯ್ತಾ? ಉದಾಹರಣೆಗೆ ಸಕ್ಕರೆ ಕಾಯಿಲೆ ಇರ್ಬೋದು, BP, ಹೈ ಬ್ಲಡ್ ಪ್ರೆಷರ್ ಇರ್ಬೋದು. ಅರ್ಥ ಆಯ್ತಾ? ಇವುಗಳು ಕ್ಯಾನ್ಸರ್ ಇರ್ಬೋದು. ಇವುಗಳು ಹಲವಾರು ದಿನಗಳವರೆಗೆ ಏನಾಗುತ್ತೆ, ನಮ್ಮ ದೇಹದಲ್ಲಿ ಉಳ್ಕೊಳ್ಳುತ್ತೆ. ಈ ಥರ ತೀವ್ರತರ ರೋಗಗಳು ಮತ್ತು ದೀರ್ಘಕಾಲೀನ ರೋಗಗಳೆಂದು 2 ಗುಂಪುಗಳಾಗಿ ವಿಂಗಡಿಸಬಹುದಾಗಿದೆ. ಈ ಒಂದು ತೀವ್ರತರ ರೋಗಗಳು ನಮ್ಮ ಸಾಮಾನ್ಯ ಆರೋಗ್ಯದ ಮೇಲೆ ಯಾವುದೇ ರೀತಿಯಾದಂಥ ಒಂದು ಪರಿಣಾಮವನ್ನು ಬೀರೋದಿಲ್ಲ. ನಮ್ಮ ಸ್ಥಿರ ಆರೋಗ್ಯದ ಮೇಲೆ, ಸಾಮಾನ್ಯ ಅಂದರೆ ನಮ್ಮ ಒಂದು ಡೈಲಿ ನಡೀತಕ್ಕಂಥ ಈ ಒಂದು ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ಏನು ಮಾಡೋದಿಲ್ಲ, ಪ್ರಭಾವವನ್ನು ಬೀರೋದಿಲ್ಲ. ದೈಹಿಕವಾಗಿ ಇರ್ಬೋದು, ಮಾನಸಿಕವಾಗಿ ಇರ್ಬೋದು, ಇವುಗಳು ನಮ್ಮ ಮೇಲೆ ಯಾವ ರೀತಿಯಾದಂಥ ಒಂದು ಪ್ರಭಾವವನ್ನು ಬೀರೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಶೀತ ಬಂತಪ್ಪ ಅಂದರೆ ಇದರಿಂದ ನಮ್ಮ ದೇಹದ ತೂಕ ಏನು ಕಡಿಮೆ ಆಗೋದಿಲ್ಲ. ಅರ್ಥ ಆಯ್ತಾ? ಮತ್ತು ಅದರಿಂದ ಸುಸ್ತು, ಆಯಾಸ, ಯಾವುದೇ ರೀತಿಯಾದಂಥ ಒಂದು ವ್ಯತ್ಯಾಸಗಳು ಕಾಣಿಸ್ಕೊಳ್ಳೋದಿಲ್ಲ. ನಮ್ಮ ದೇಹದಲ್ಲಿ ಅವುಗಳು ಕಾಣಿಸ್ಕೊಳ್ಳೋದಿಲ್ಲ. ಆದರೆ ಕೆಲವೊಂದು ದೀರ್ಘಕಾಲೀನ ರೋಗಗಳಿದಾವಲ್ಲ, ಇವುಗಳು ನಮ್ಮ ದೇಹದಲ್ಲಿ ಇದ್ದಾಗ ನಮ್ಮ ಒಂದು ಸಾಮಾನ್ಯ ಆರೋಗ್ಯದ ಮೇಲೆ ಏನು ಮಾಡ್ತವೆ, ಇವುಗಳು ಹೆಚ್ಚಿನ ದುಷ್ಪರಿಣಾಮವನ್ನು ಉಂಟು ಮಾಡ್ತವೆ. ಅಂದರೆ ಕ್ಯಾನ್ಸರ್ ಇರ್ಬೋದು, ಸಕ್ಕರೆ ಕಾಯಿಲೆ ಇರ್ಬೋದು, ಹೈ ಬ್ಲಡ್ ಪ್ರೆಷರ್ ಇರ್ಬೋದು, ಆನೆಕಾಲು ರೋಗ ಇರ್ಬೋದು. ಇಂಥ ಒಂದು ರೋಗಗಳು ಇದ್ದಾಗ ನಮ್ಮ ಒಂದು ದೇಹದ ತೂಕ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇವುಗಳು ನಮ್ಮ ಸಾಮಾನ್ಯ ಆರೋಗ್ಯದ ಮೇಲೆ ಏನು ಮಾಡ್ತವೆ, ಇವುಗಳು ಪ್ರಭಾವವನ್ನು ಬೀರ್ತವೆ. ಯಾವ ರೀತಿಯಪ್ಪ ಅಂದರೆ ನಮ್ಮ ದೇಹದ ತೂಕ ಕಡಿಮೆ ಆಗ್ಬೋದು, ಅಥವಾ ಆಯಾಸ, ಸುಸ್ತು, ಇದರಿಂದ ನಮ್ಮ ದೇಹ ಸದಾಕಾಲ ನರಳುವಂತೆ ಮಾಡ್ಬೋದು. ನಮ್ಮ ದೇಹ ಬಳಲುವಂತೆ ಮಾಡ್ತವೆ. ಆಯಾಸ, ಸುಸ್ತಿನಿಂದ ನಮ್ಮ ದೇಹ ಬಳಲುವಂತೆ ಮಾಡ್ತವೆ. ಆದ್ದರಿಂದ ಇವುಗಳು ನಮ್ಮ ಸಾಮಾನ್ಯ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡ್ತವೆ. ಯಾವ ರೋಗಗಳು? ದೀರ್ಘಕಾಲೀನ ರೋಗಗಳು. ಆದರೆ ತೀವ್ರತರ ರೋಗಗಳು ನಮ್ಮ ಸಾಮಾನ್ಯ ಆರೋಗ್ಯದ ಮೇಲೆ ಯಾವುದೇ ರೀತಿಯಾದಂಥ ಒಂದು ಪರಿಣಾಮವನ್ನು ಬೀರೋದಿಲ್ಲ. ಅರ್ಥ ಆಗ್ತದೆ ನಿಮಗೆ? ತೀವ್ರತರ ರೋಗಗಳು ಮತ್ತು ದೀರ್ಘಕಾಲೀನ ರೋಗಗಳು. ಈ ರೋಗಗಳು ಬಂದಾಗ, ಈಗ ಫಾರ್ ಎಕ್ಸಾಂಪಲ್, ಈಗ ಬೇದಿ ಉಂಟಾಗಿದೆಯಪ್ಪ ಅಥವಾ ತಲೆನೋವಿದೆ, ಈ ಥರ ಯಾವುದೇ ಒಂದು ರೋಗ ಬಂದಾಗ ಅದು ಹಲವಾರು ಕಾರಣಗಳನ್ನು ಹೊಂದಿರುತ್ತೆ. ಅರ್ಥ ಆಯ್ತಾ? ಅದು ಯಾವ ಕಾರಣದಿಂದ ಬಂದಿದೆ ಅನ್ನೋದನ್ನು ನಾವೇನು ಮಾಡಬೇಕಾಗುತ್ತೆ, ಗುರುತಿಸ್ಬೇಕಾಗುತ್ತೆ. ಈಗ ಬೇದಿ ಬಂದಿದೆ ಅಂದರೆ ಯಾವ್ಯಾವ ಕಾರಣದಿಂದ ಬಂದಿರ್ಬೋದು ಅನ್ನೋದನ್ನು ನಾವು ಅದನ್ನು ಗುರುತಿಸ್ಕೊಳ್ಬೇಕಾಗುತ್ತೆ. ಅರ್ಥ ಆಯ್ತಾ? ಅದರಿಂದ ಯಾವುದೇ ಒಂದು ರೋಗ ಅಂತ ತಗೊಂಡ್ರೆ ಅದು ಹಲವಾರು ಹಂತದ ಕಾರಣಗಳನ್ನು ಹೊಂದಿರುತ್ತೆ. ಉದಾಹರಣೆಗೆ ಈಗ ಯಾವುದೇ ಒಂದು ಹುಡುಗನಿಗೆ ಆ ಒಂದು ಬೇದಿ ಉಂಟಾಗಿದೆಯಪ್ಪ ಅಂದರೆ ಅದಕ್ಕೆ ನಮಗೆ ತಕ್ಷಣದ ಕಾರಣ ಏನು ಗೊತ್ತಾಗುತ್ತೆ, ಅಲ್ಲಿ ರೋಗಕಾರಕ ಜೀವಿಗಳು ಅನ್ನೋದು ಗೊತ್ತಾಗುತ್ತೆ. ಅಂದ್ರೇನು, ಈ ಒಂದು ಸೂಕ್ಷ್ಮ ಜೀವಿಗಳು, ಈ ಸೂಕ್ಷ್ಮ ಜೀವಿಗಳ ಇವುಗಳು ತಕ್ಷಣದ ಒಂದು ರೋಗದ ಕಾರಣಗಳಾಗ್ತವೆ. ಅಂದ್ರೇನು, ವೈರಸ್ನಿಂದ ಏನಾಗಿರ್ಬೋದು, ಆ ವೈರಸ್ನ ಸೋಂಕಿನಿಂದ ಆ ಹುಡುಗನಲ್ಲಿ ಬೇದಿ ಕಂಡಿರ್ಬೋದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದು ರೋಗದ ಒಂದು ಮೊದಲ ಹಂತದ ಕಾರಣ ಆಗುತ್ತೆ. ಅದೇ ಥರ ಇನ್ನು ಮುಂದೆ ನೋಡ್ತಾ ಹೋದಂಗೆಲ್ಲ ಆ ಒಂದು ವೈರಸ್ ಆ ಹುಡುಗನಲ್ಲೇ ಕಾಣಲಿಕ್ಕೆ ಕಾರಣ ಏನು, ಆ ವೈರಸ್ನ ಸೋಂಕು ಆ ಹುಡುಗನಿಗೆ ಆಗಲಿಕ್ಕೆ ಕಾರಣ ಏನು ಅಂತ ನೋಡಿದಾಗ ಅಶುದ್ಧ ಕುಡಿಯುವ ನೀರಿನಿಂದ ಏನಾಗಿರ್ಬೋದು, ಆ ಒಂದು ವೈರಸ್ನ ಸೋಂಕು ಉಂಟಾಗಿರ್ಬೋದು ಅನ್ನೋದು ಗೊತ್ತಾಗುತ್ತೆ. ಅಂದರೆ ಆ ಒಂದು ಕುಡಿಯುವ ನೀರಿನ ಮೂಲಕ ಅದು ಅವನು ಅಶುದ್ಧ ನೀರನ್ನು ಕುಡಿಯೋದ್ರಿಂದ ಆ ಒಂದು ವೈರಸ್ ದೇಹದಲ್ಲಿ ಸೇರ್ಕೊಂಡಿರ್ಬೋದು, ಆ ವೈರಸ್ನ ಸೋಂಕು ಉಂಟಾಗಿರ್ಬೋದು, ಅದರಿಂದ ಬೇದಿ ಉಂಟಾಗಿರ್ಬೋದು ಅನ್ನೋದು ಗೊತ್ತಾಗುತ್ತೆ. ಅದೇ ಥರ ಇನ್ನು ಮುಂದೆ ನೋಡ್ತಾ ಹೋದಂಗೆಲ್ಲ ಅದೇ ನೀರನ್ನು ಇತರ ಮಕ್ಕಳು ಸಹ ಏನಾಗಿರ್ತಾರೆ, ಕುಡಿದಿರ್ತಾರೆ, ಆದರೆ ಅವರಿಗೆ ಬೇದಿ ಉಂಟಾಗಿರಲ್ಲ. ಆದರೆ ಇದೊಂದು ಮಗುವಿಗೆ ಮಾತ್ರ ಬೇದಿ ಉಂಟಾಗಿರುತ್ತೆ. ಆಗ ಯಾಕೆ ಈ ಒಂದು ಮಗುವಿನಲ್ಲಿ ಬೇದಿ ಕಾಣಿಸ್ಕೊಂಡಿದೆ ಅಂತ ನೋಡ್ತಾ ಹೋದಂಗೆಲ್ಲ, ಯಾಕಪ್ಪ ಅಂದರೆ ಆ ಒಂದು ಮಗುವಿನ ಆರೋಗ್ಯ ಸರಿ ಇಲ್ಲದೆ ಇರ್ಬೋದು. ಅಂದ್ರೇನು, ಆ ಮಗುವಿನಲ್ಲಿ ಆ ಒಂದು ರೋಗ ನಿರೋಧಕ ಶಕ್ತಿ ಏನಾಗಿರ್ಬೋದು, ಕಡಿಮೆ ಆಗಿರ್ಬೋದು, ಇಮ್ಯುನಿಟಿ ಪವರು ಕಡಿಮೆ ಆಗಿರ್ಬೋದು ಅನ್ನೋದು ಗೊತ್ತಾಗುತ್ತೆ. ಆ ಮಗುವಿನ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋದ್ರಿಂದ ಈ ಒಂದು ವೈರಸ್ ಏನಾಗಿದೆ, ವೈರಸ್ನ ಸೋಂಕು ಉಂಟಾಗಿದೆ ಅನ್ನೋದು ಗೊತ್ತಾಗುತ್ತೆ. ಅದೇ ರೀತಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಲಿಕ್ಕೆ ಕಾರಣ ಏನು ಅಂತ ನೋಡ್ತಾ ಹೋದಂಗೆಲ್ಲ ಆ ಮಗು ಬಡ ಕುಟುಂಬದಲ್ಲಿ ಇರ್ಬೋದು. ಅಂದ್ರೇನು, ಆ ಮಗುಗೆ ಉತ್ತಮ ಪೌಷ್ಟಿಕ ಆಹಾರ ಸಿಗದೇ ಇರ್ಬೋದು. ಪೌಷ್ಟಿಕ ಆಹಾರ ಸಿಗದೇ ಇರಲಿಕ್ಕೆ ಕಾರಣ
ಬಡತನ ಇರ್ಬೋದು. ಅರ್ಥ ಆಯ್ತಾ? ಬಡ ಕುಟುಂಬದಲ್ಲಿರೋದ್ರಿಂದ ಆ ಮಗುವಿಗೆ ಪೌಷ್ಟಿಕ ಆಹಾರ ಸಿಕ್ಕಿರೋದಿಲ್ಲ. ಪೌಷ್ಟಿಕ ಆಹಾರ ಸಿಗದೆ ಇರೋದ್ರ ಕಾರಣ ಆ ಮಗುವಿಗೆ ರೋಗ ನಿರೋಧಕ ಶಕ್ತಿ ಏನಾಗಿದೆ, ಕಡಿಮೆ ಆಗಿದೆ ಅಂತ ನಾವು ಹೇಳ್ಬೋದು. ಅಥವಾ ಅನುವಂಶೀಯ ಭಿನ್ನತೆಯಿಂದಾಗಿ ಏನಾಗಿರ್ಬೋದು, ಕೆಲವೊಂದು ಅನುವಂಶ ನ್ಯೂನತೆಯಿಂದಾಗಿ ಸಹ ಏನಾಗಿರ್ಬೋದು, ಆ ಒಂದು ರೋಗ ಕಾಣಿಸ್ಕೊಂಡಿರ್ಬೋದು ಅನ್ನೋದು ಗೊತ್ತಾಗುತ್ತೆ. ಆದ್ರಿಂದ ಈ ಒಂದು ಅನುವಂಶೀಯ ಭಿನ್ನತೆ ಇರ್ಬೋದು, ಅಥವಾ ಈ ಒಂದು ಬಡತನ ಮತ್ತೆ ನ್ಯೂನ ಪೋಷಣೆ ಅಥವಾ ಈ ಒಂದು ಅನುವಂಶೀಯ ಭಿನ್ನತೆ, ಇವು ರೋಗದ 2ನೇ ಹಂತದ ಕಾರಣಗಳಾಗ್ತವೆ. ಆ ಮಗುವಿನಲ್ಲಿ ರೋಗ ಕಾಣಿಸ್ಕೊಳ್ಳಿಕ್ಕೆ ಕಾರಣ ನ್ಯೂನ ಪೋಷಣೆ ಮತ್ತೆ ಇನ್ನೊಂದು ಯಾವ್ದಾಗಿರ್ಬೋದು, ಅನುವಂಶೀಯ ಭಿನ್ನತೆ ಆಗಿರ್ಬೋದು ಅನ್ನೋದು ಗೊತ್ತಾಗ್ತದೆ. ಇದು 2ನೇ ಹಂತದ ಕಾರಣ ಆಗುತ್ತೆ. ಅದೇ ಆ ಮಗುಗೆ ನ್ಯೂನ ಪೋಷಣೆ ಯಾಕಾಗಿರ್ಬೋದು ಅಂದ್ರೆ ಬಡತನ. ಅರ್ಥ ಆಯ್ತಾ? ಬರೀ ಕೇವಲ ಬಡತನ ಅಥವಾ ಅನುವಂಶೀಯ ಭಿನ್ನತೆಯಿಂದ ಏನಾಗೋದಿಲ್ಲ, ರೋಗಗಳು ಕಾಣಿಸ್ಕೊಳ್ಳೋದಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ಕಾರಣ ಏನು, ಆ ಒಂದು ವೈರಸ್ ನೀರಿನ ಮೂಲಕ ಹೋಗಿರೋದು. ಇವುಗಳು ಒಂದು ರೋಗವನ್ನ ಪ್ರೋತ್ಸಾಹಿಸ್ತಾವಷ್ಟೇ. ಯಾವುದು, ನ್ಯೂನ ಪೋಷಣೆ ಮತ್ತೆ ಅನುವಂಶೀಯ ಭಿನ್ನತೆಗಳು ರೋಗವನ್ನ ಏನ್ ಮಾಡ್ತವೆ, ಇವುಗಳು ಪ್ರೋತ್ಸಾಹಿಸ್ತಕ್ಕಂಥ ಅಂಶಗಳಾಗಿರ್ತವೆ. ಆದ್ರೆ ಆ ಒಂದು ವೈರಸ್ನ ಸೋಂಕು ಉಂಟಾಗಲಿಕ್ಕೆ ಮೇನ್ ಕಾರಣ ಏನು ಅಂತ ನೋಡ್ತಾ ಹೋದಾಗೆಲ್ಲ ಆ ಮಗು ವಾಸಿಸ್ತಕ್ಕಂಥ ಸ್ಥಳದಲ್ಲಿ ಶುದ್ಧ ಕುಡಿಯುವಿನ ನೀರಿನ ಒಂದು ವ್ಯವಸ್ಥೆ ಇಲ್ಲದಿರುವುದು, ಮತ್ತೆ ಪರಿಸರ ಸ್ವಚ್ಛವಾಗಿಲ್ಲದೆ ಇರುವುದು. ಅಂದ್ರೆ ಆ ಒಂದು ಪ್ರದೇಶದಲ್ಲಿ ಆ ಮಗು ವಾಸಿಸ್ತಕ್ಕಂಥ ಸ್ಥಳದಲ್ಲಿ ಕಳಪೆ ಸಾರ್ವಜನಿಕ ಸೇವೆಯ ಒಂದು ವ್ಯವಸ್ಥೆ ಇರಬಹುದು. ಅರ್ಥಾತ್ ಕಳಪೆ ಸಾರ್ವಜನಿಕ ಸೇವೆ ಅಂದ್ರೆ ಏನಪ್ಪಾ ಅಂದ್ರೆ ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಶುದ್ಧ ಕುಡಿಯುವಿನ ನೀರಿನ ವ್ಯವಸ್ಥೆ ಆಗ್ತಾ ಇಲ್ಲ, ಮತ್ತೆ ಪರಿಸರ ಏನಾಗಿಲ್ಲ ಅಲ್ಲಿ ಸ್ವಚ್ಛವಾಗಿ ಇಲ್ಲದೆ ಇರೋದ್ರ ಕಾರಣ ವೈರಸ್ನ ಸೋಂಕು ಉಂಟಾಗಿದೆ ಅಂತ ನಾವು ಹೇಳ್ಬೋದು. ಆದ್ರಿಂದ ರೋಗದ 3ನೇ ಹಂತದ ಲಕ್ಷಣ ಏನಾಗುತ್ತಪ್ಪ ಅಂದ್ರೆ, ಕಾರಣ ಏನಾಗುತ್ತಪ್ಪ ಅಂದ್ರೆ ಕಳಪೆ ಸಾರ್ವಜನಿಕ ಸೇವೆ ಮತ್ತೆ ಬಡತನ. ಅರ್ಥ ಆಯ್ತಾ? ಬಡತನ, ಕಳಪೆ ಸಾರ್ವಜನಿಕ ಸೇವೆ, ಇದು ಮಗುವಿನ 3ನೇ ಹಂತದ ಏನಾಗುತ್ತೆ, ಆ ಒಂದು ರೋಗದ ಕಾರಣ ಆಗುತ್ತೆ. ಅರ್ಥಾತ್ ಆ ಒಂದು ರೋಗಕ್ಕೆ 3ನೇ ಹಂತದ ಕಾರಣ ಆಗುತ್ತೆ. ಈ ತರ ಯಾವುದೇ ಒಂದು ರೋಗ ಅಂತ ತಗೊಂಡ್ರೆ ಅದು ಕೇವಲ ಒಂದೇ ಕಾರಣದಿಂದ ಉಂಟಾಗೋದಿಲ್ಲ, ಅದು ಹಲವಾರು ಹಂತದ ಕಾರಣಗಳನ್ನ ಒಳಗೊಂಡಿರುತ್ತೆ. ಈ ತರ ಆ ಒಂದು ಕಾರಣಗಳ ಆಧಾರದ ಮೇಲೆ ಏನ್ ಮಾಡಲಾಗ್ತದೆ, ಆ ಒಂದು ಮಗುಗೆ ಚಿಕಿತ್ಸೆಯನ್ನ ಅಥವಾ ಯಾವುದೇ ಒಂದು ರೋಗಕ್ಕೆ ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಯಾವ್ಯಾವ ಕಾರಣದಿಂದ ರೋಗ ಬಂದಿದೆ ಅನ್ನೋದ್ರ ಆಧಾರದ ಮೇಲೆ ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಈ ತರ ವಿಭಿನ್ನ ರೋಗಗಳು ಕಂಡು ಬರುತ್ತೆ. ಆ ಒಂದು ವಿಭಿನ್ನ ರೋಗಗಳಿಗೆ ಕಾರಣಗಳು ವಿಭಿನ್ನ ರೀತಿಯಲ್ಲಿ ಉಂಟಾಗ್ತವೆ. ಅಂದ್ರೆ ವಿಭಿನ್ನ ರೋಗಗಳು ವಿಭಿನ್ನ ರೀತಿಯಂತ ಕಾರಣಗಳನ್ನ ಒಳಗೊಂಡಿರ್ತವೆ. ಆ ಒಂದು ಕಾರಣಗಳ ಆಧಾರದ ಮೇಲೆ ರೋಗಗಳಿಗೆ ಏನ್ ನೀಡಲಾಗುತ್ತೆ, ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಈ ತರ ಚಿಕಿತ್ಸೆ ನೀಡುವ ವಿಧಾನ ಭಿನ್ನವಾಗಿರುತ್ತೆ. ಅವು ಮತ್ತೆ ರೋಗಗಳು ಹರಡುವ ವಿಧಾನ ಏನಾಗಿರುತ್ತೆ, ಭಿನ್ನವಾಗಿರುತ್ತೆ. ಅರ್ಥ ಆಯ್ತಾ? ಇದನ್ನೆಲ್ಲ ಈ ಒಂದು ಲಕ್ಷಣಗಳ ಆಧಾರದ ಮೇಲೆ, ಕಾರಣಗಳ ಆಧಾರದ ಮೇಲೆ ಯಾವುದೇ ಒಂದು ರೋಗಕ್ಕೆ ಚಿಕಿತ್ಸೆಯನ್ನ ನೀಡಲಾಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಇವತ್ತು ನಾವು ಆರೋಗ್ಯ ಅಂದ್ರೆ ಏನು, ಮತ್ತೆ ರೋಗ ಅಂದ್ರೆ ಏನು, ಮತ್ತೆ ರೋಗಗಳು ಉಂಟಾಗಲಿಕ್ಕೆ ಕಾರಣ, ಮತ್ತೆ ರೋಗಗಳ ವಿಧಗಳು, ಅವುಗಳ ಒಂದು ಕಾಲಾವಧಿ ಆಧಾರದ ಮೇಲೆ ಎಷ್ಟು ಅಂದ್ರೆ ದೀರ್ಘಕಾಲೀನ ರೋಗಗಳು ಮತ್ತೆ ತೀವ್ರಗತಿಯ ರೋಗಗಳು ಅಥವಾ ತೀವ್ರ ರೋಗಗಳು, ದೀರ್ಘಕಾಲೀನ ರೋಗಗಳು. ಇವು ರೋಗಗಳ ಕಾಲಾವಧಿ ಆಧಾರದ ಮೇಲೆ 2 ವಿಧಗಳಾಗಿ ರೋಗಗಳನ್ನ ವಿಂಗಡಿಸಲಾಗಿದೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಆಯ್ತಾ? ಮತ್ತೆ ಅವುಗಳು ನಮ್ಮ ದೇಹದ ಮೇಲೆ ಯಾವ ರೀತಿಯಾಗಿ ಪರಿಣಾಮವನ್ನ ಬೀರ್ತವೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಮುಂದಿನ ಕ್ಲಾಸಲ್ಲಿ ನಾವು ರೋಗಗಳಂದ್ರೇನು, ಸಾಂಕ್ರಾಮಿಕ ರೋಗಗಳಂದ್ರೇನು, ಮತ್ತೆ ಸಾಂಕ್ರಾಮಿಕವಲ್ಲದ ರೋಗಗಳಂದ್ರೇನು, ಅವು ಯಾವ ರೀತಿಯಾಗಿ ಹರಡ್ತವೆ, ಮತ್ತೆ ಅವುಗಳನ್ನು ಯಾವ ರೀತಿಯಾಗಿ ತಡೆಗಟ್ಟಬಹುದು, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಧನ್ಯವಾದ.